ಈ ಒಂದು ಸಮಯದಲ್ಲಿ ಹೇಬೆಲನು ಮೊದಲುಗೊಂಡು ಮರಣಿಸಿದವರೆಲ್ಲರೂ ಪರಲೋಕಕ್ಕೆ ಹೋಗಿದ್ದಾರೋ ಎನ್ನುವಂಥ ಒಂದು ಪಾಠವನ್ನು ಕಲಿತುಕೊಳ್ಳೋಣ. ಮತ್ತೆ ಹೇಳ್ತಾ ಇದ್ದೀನಿ, ಹೇಬೆಲನು ಮೊದಲುಗೊಂಡು ಸತ್ತವರೆಲ್ಲರೂ ಕೂಡ, ಮರಣಿಸಿದಂಥವರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗಿದ್ದಾರಾ ಎಂಬುದಾಗಿ. ಯಾಕೆ ಅಂತ ಅಂದರೆ, ಇವತ್ತಿನ ಪ್ರಪಂಚದಲ್ಲಿ ಕ್ರೈಸ್ತರಲ್ಲಿ ಆಗಿರ್ಬೋದು, ಇಲ್ಲ ಅನ್ಯರಲ್ಲಿ ಆಗಿರ್ಬೋದು, ಒಂದು ಭಯಂಕರವಾದಂಥ ಒಂದು ನಂಬಿಕೆ ಇದೆ. ಅದೇನು ಅಂದರೆ, ಯಾವ ಮನುಷ್ಯನಾದರೂ ಕೂಡ ಸತ್ತ ತಕ್ಷಣ ಪರಲೋಕಕ್ಕೆ ಹೋಗ್ತಾನೆ ಎಂಬುದಾಗಿ ಅಂದುಕೊಂಡಿದ್ದಾರೆ. ಆ ಮನುಷ್ಯನು ಯಾವ ರೀತಿಯಾಗಿ ಬದುಕಿದಾರ ಅದನ್ನು ಯಾರೂ ಕೂಡ ಆಲೋಚನೆ ಮಾಡಲ್ಲ. ಮನುಷ್ಯನು ಹುಟ್ಟಿದ್ದಾನೆ, ಸತ್ತಿದ್ದಾನ, ಪರಲೋಕಕ್ಕೆ ಹೋಗಿದ್ದಾನೆ ಕಂಪಲ್ಸರಿಯಾಗಿ. ಈ ರೀತಿಯಾಗಿ ಅಂದುಕೊಳ್ಳುವಂಥ ಲೋಕ ಇದು. ಆ ರೀತಿಯಾಗಿ ಅಂದುಕೊಂಡು ಪರಲೋಕದಲ್ಲಿ ಆ ಸತ್ತಂಥ ಆತ್ಮಕ್ಕೆ ಶಾಂತಿ ಸಿಗಬೇಕು ಎನ್ನುವಂಥ ಕಾರಣಕ್ಕೋಸ್ಕರ. ಯಾಕೆಂತಂದರೆ, ಆಲೋಚನೆ ಮಾಡಿ ಇವರ ಆಲೋಚನೆಗಳು ಯಾವ ರೀತಿಯಾಗಿದೆಯೋ ಅಂತ. ಸ್ವರ್ಗ ಅನ್ನುವಂಥದ್ದೇ ಶಾಂತಿಯಿಂದ ಇರುವಂಥದ್ದು. ಸ್ವರ್ಗ ಅಂದರೆ ಆನಂದವಾಗಿರುವಂಥದ್ದು. ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತೇಳಿ ಹೇಳುವಂಥವರು ಕೂಡ ಇವರೇ. ಇನ್ನೊಂದು ಲೋಕದಲ್ಲಿರುವಂಥ ಆತ್ಮಕ್ಕೆ ಶಾಂತಿ ಬೇಕು ಅಂದರೆ ಅವ್ರು ಏನಾದರೂ ದುಃಖದಲ್ಲಿ ಇದ್ದಾರೆ ಅಂತಲ್ಲ ಇವರ ಅರ್ಥ. ಆಲೋಚನೆ ಮಾಡಿ, ಇವರು ಕ್ರಿಯೆಗಳು ಆ ರೀತಿಯಾಗಿ ಸಂತಾಪ ಸಭೆಗಳನ್ನು ಇಟ್ಟು ಪರದಲ್ಲಿರುವಂಥ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿ ಇವರು ಎಷ್ಟೋ ಅವರ ಹೆಸರುಗಳನ್ನು ಹೇಳ್ಕೊಂಡು ಏನೇನೋ ಕಾರ್ಯಗಳನ್ನು ಮಾಡುವಂಥದ್ದು, ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಇದೆ. ಅದರಲ್ಲೂ ಭಯಂಕರವಾದಂಥ ಸಂಗತಿ ಏನು ಅಂತಂದರೆ, ಕ್ರೈಸ್ತರಾಗಿರುವಂಥವರು, ಮಹಾಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವಂಥವರು, ಇವರು ಕೂಡ ಸತ್ತ ಮನುಷ್ಯನ ಪರಲೋಕಕ್ಕೆ ನೇರವಾಗಿ ಹೋಗ್ತಾನೆ ಎನ್ನುವಂಥ ನಂಬಿಕೆಯಲ್ಲಿ ಇದ್ದುಕೊಂಡು ಅಂಥವರಿಗೋಸ್ಕರ ಸಂತಾಪ ಸಭೆಗಳನ್ನು ಇಡುವಂಥದ್ದು, ಏನೇನೋ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಇದು ಭಯಂಕರವಾದಂಥ ಒಂದು ಸಂಗತಿ. ಇಲ್ಲಿ ನಾವು ಮನುಷ್ಯರು ಹೇಳಿದಂಥ ಆಲೋಚನೆಗಳನ್ನು, ದೇವರು ಹೇಳಿದಂಥ ಆಲೋಚನೆ ಏನು, ದೇವರು ಹೇಳಿರುವಂಥ ಮಾತೇನು, ನಿಜವಾಗಲೂ ಮನುಷ್ಯನು ಸತ್ತಂತ ನಂತರ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾನೆ ಇವತ್ತು ಈಗಿನ ಪ್ರಪಂಚದ ಪರಿಸ್ಥಿತಿ ಪ್ರಕಾರವಾಗಿ, ವಾಸ್ತವವಾಗಿ ಇಲ್ಲಿವರೆಗೂ ಸತ್ತಂಥವ್ರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗಿದ್ದಾರಾ, ಇಲ್ಲ ಈಗ ಸಾಯ್ತಾ ಇರುವಂಥವ್ರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ತಾ ಇದ್ದಾರಾ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಮನುಷ್ಯರ ಆಲೋಚನೆಯನ್ನು ತೆಗೆದುಕೊಳ್ಳಬಾರದು. ಯಾಕೆಂದರೆ ಏಷ್ಯಾ 55:8 ವಚನದ ಅನುಸಾರವಾಗಿ ಮನುಷ್ಯರ ಆಲೋಚನೆ ದೇವರ ಆಲೋಚನೆ ಉನ್ನತವಾದಂಥದ್ದು. ಮನುಷ್ಯನ ಆಲೋಚನೆಗಿಂತ ದೇವರ ಆಲೋಚನೆ ಉನ್ನತವಾದಂಥದ್ದು. ಮನುಷ್ಯನ ಮಾರ್ಗಗಳಿಗಿಂತ ದೇವರ ಮಾರ್ಗಗಳು ಭೂಮಿಯಿಂದ ಆಕಾಶಕ್ಕಿರುವಂಥ ಅಂತರವಾಗಿರುವಂಥ ಶ್ರೇಷ್ಠವಾದಂಥವುಗಳು ಎಂಬುದಾಗಿ ಹೇಳುತ್ತೆ. ಆಗಿರುವಂಥ ಕಾರಣ ಮನುಷ್ಯನ ಆತ್ಮವನ್ನು ನೋಡಿಲ್ಲ. ಮೊದಲಾಗಿ ಇದನ್ನು ಗಮನಿಸಬೇಕು. ಮನುಷ್ಯನ ಆತ್ಮವನ್ನು ನೋಡಿಲ್ಲ. ಯಾಕಂದರೆ ಆತ್ಮ ಎನ್ನುವಂಥದ್ದು ಕಣ್ಣಿಗೆ ಕಂಡಿಲ್ಲ. ಕಾಣದೇ ಇರುವಂಥ ಆತ್ಮವನ್ನು ಇವರು ನೇರವಾಗಿ ಪರಲೋಕಕ್ಕೆ ಹೋಗಿದೆ, ಸ್ವರ್ಗಲೋಕಕ್ಕೆ ಹೋಗಿದೆ ಅಂತ ಹೇಳುವಂಥದ್ದು ತಪ್ಪಿನ ಮಾತು. ಗೊತ್ತಿಲ್ಲ ಅಂತ ಹೇಳ್ಬೋದು, ಅದರಲ್ಲಿ ಒಂದು ಅರ್ಥ ಇದೆ. ಆದರೆ ನೇರವಾಗಿ ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ ಹೇಳುವಂಥದ್ದು ತಪ್ಪು. ಒಂದು ವೇಳೆ ನಾವು ಈ ವಿಚಾರವನ್ನು ಬೈಬಲ್ ಪ್ರಕಾರವಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಬೈಬಲಲ್ಲಿ ಸತ್ಯವಾದಂಥ ಮಾತುಗಳಿದೆ. ಏನಕ್ಕೋಸ್ಕರ ನಾವು ಬೈಬಲ್ನೇ ಈ ವಿಚಾರದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಯಾಕೆ ಬೈಬಲ್ನೇ ಪ್ರಶ್ನೆಯನ್ನು ಕೇಳಬೇಕು, ಈ ಸತ್ತಂಥವ್ರು ಪರಲೋಕಕ್ಕೆ ಹೋಗಿದ್ದಾರಾ ಇಲ್ಲ ನರಕಕ್ಕೆ ಹೋಗಿದ್ದಾರೆ ಎನ್ನುವಂಥ ವಿಚಾರದಲ್ಲಿ ಯಾಕೆ ನಾವು ಬೈಬಲ್ನೇ ಕೇಳಬೇಕು. ಮನುಷ್ಯರ ಆಲೋಚನೆಗಿಂತ ಬೈಬಲ್ ಆಲೋಚನೆ ಒಳ್ಳೆಯದು, ಬೈಬಲ್ನೇ ಕೇಳಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡುವಂಥದ್ದಾದರೆ, ಯೋಹಾನ ಸುವಾರ್ತೆ 5:39 ವಚನದಲ್ಲಿ ಏನಿದೆ ಗಮನಿಸಿ. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತಂತಂದರೆ, ಶಾಸ್ತ್ರಗಳು ದೇವರ ವಾಕ್ಯಗಳು, ಈ ಬೈಬಲ್ 66 ಪುಸ್ತಕಗಳು, ಇದರಿಂದ ನಿತ್ಯ ಜೀವ ಎನ್ನುವಂಥದ್ದು ಸಿಗುತ್ತಂತೆ. ಅಂದರೆ ನಿತ್ಯ ಜೀವ ಎನ್ನುವಂಥದ್ದು ಇದರಿಂದಲೇ ಸಿಗುತ್ತೆ ಅಂತ ಅಂದರೆ ಬೇರೆಯವರ ಮಾತು ಅನವಶ್ಯಕ, ಮನುಷ್ಯನ ಮಾತು ಅನವಶ್ಯಕ ಆಗಿರುವಂಥ ಕಾರಣ ಬೈಬಲ್ ಬಳಿಗೆ ಬಂದು ನಾವು ಸತ್ತಂಥವ್ರು ಎಲ್ಲಿಗೆ ಹೋಗಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಬೈಬಲ್ ಕೆಲವೊಂದು ಸತ್ಯಗಳನ್ನು ತಿಳಿಸುತ್ತೆ. ಆ ಸತ್ಯಗಳೇನು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಸೃಷ್ಟಿಯಾದಂಥವನು ಆದಾಮನಾದರೂ ಕೂಡ, ಮೊದಲು ಹುಟ್ಟಿದಂಥವನು ಆದಾಮನಾದರೂ ಕೂಡ, ಮೊದಲು ಸತ್ತಂಥವನು ಆದಾಮನಲ್ಲ, ಆತನ ಮಗನಾದಂಥ ಹೇಬೆಲನು. ಈ ಹೇಬೆಲನವನೇ ಸತ್ತಂಥವರಲ್ಲಿ ಮೊದಲಿಗನು. ಇಂಥ ಒಂದು ಮರಣವನ್ನು ಅನುಭವಿಸಿದಂಥ ಹೇಬೆಲನು ಎಲ್ಲಿಗೆ ಹೋಗಿದ್ದಾನೆ ಎನ್ನುವಂಥದ್ದನ್ನು ನಾವು ಬೈಬಲಲ್ಲಿ ಕೆಲವೊಂದು ಮಾತುಗಳನ್ನು ಗಮನಿಸುವಂಥದ್ದಾದರೆ, ಹೇಬೆಲನು ಮರಣ ಹೊಂದಿದ್ದಾನೆ ಎನ್ನುವಂಥ ವಿಷಯವ ಕಾಣುತ್ತೆ ಹೊರತು ಹೇಬೆಲನು ನೇರವಾಗಿ ಆತನ ಸ್ವರ್ಗಕ್ಕೆ ಹೋಗಿದ್ದಾನ, ಪರಲೋಕಕ್ಕೆ ಹೋಗಿದ್ದಾನ ಎನ್ನುವಂಥ ವಿಚಾರ ಹೇಬೆಲನ ವಿಷಯದಲ್ಲಿ ಸ್ಪಷ್ಟವಾಗಿ ಆ ಮಾತುಗಳು ನೇರವಾಗಿ ಕಾಣಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಆದರೆ ಮರಣ ಆದಂಥ ನಂತರ ಏನು ನಡೆಯುತ್ತೆ ಎಂಬುದಾಗಿ ನಾವು ಬೈಬಲ್ನ ಗಮನಿಸುವಂಥದ್ದಾದರೆ, ಆದಿಕಾಂಡ ಗ್ರಂಥ 25ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿ. ಆದಿಕಾಂಡ 25:8. ಅಬ್ರಹಾಮನು 175 ವರ್ಷ ಬದುಕಿದ ಮೇಲೆ
ಅವನು ಪೂರ್ಣಾಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಗಮನಿಸಿ, ಅಂದ್ರೆ ಅಬ್ರಹಾಮನ ಪೂರ್ವಿಕರೇನಿದ್ರು, ಅವರ ತಂದೆ ತಾತಂದರು ಏನಿದ್ರು, ಅವರ ಬಳಿಗೆ ಸೇರಲ್ಪಟ್ಟಿದ್ದಾನೆ ಎನ್ನುವಂತ ಮಾತು ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಸತ್ತಂತ ಅಬ್ರಹಾಮನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಗಮನಿಸಿ, ಪೂರ್ವಿಕರ ಬಳಿಗೆ ಸೇರಿದನು, ಪಿತೃಗಳ ಬಳಿಗೆ ಸೇರಿದನು ಅಂತ ಹೇಳಿ ಕಾಣುತ್ತೆ. ಅದಕ್ಕಿಂತ ಹಿಂದಿನದಾಗಿ ಏನಾದರೂ ಈ ಮಾತುಗಳು ಪಿತೃಗಳ ಬಳಿಗೆ ಸೇರಿದಂಥದ್ದು ಆಗಲಿ ಇದು ಕಾಣುತ್ತಾ ಅಂತ ಅಂದ್ರೆ ಗಮನಿಸಿ, ಈ ಮಾತುಗಳು ಕಾಣಲ್ಲ. ಇಲ್ಲಿ ಅಷ್ಟು ಮಾತ್ರವಲ್ಲ, ಅಬ್ರಹಾಮನ ಪಿತೃಗಳ ಬಳಿಗೆ ಸೇರಲ್ಪಟ್ಟ ಅಂತ ಹೇಳಿದೆ. ಆತನ ಮಗನಾದಂಥ ಈಸಾಕನ ವಿಷಯವನ್ನು ಗಮನಿಸಿ, ಆದಿಕಾಂಡ 35:28-29. ಆದಿಕಾಂಡ 35:28-29. ಇಸಾಕನು ದಿನ ತುಂಬಿದ ಮುದುಕನಾಗಿದ್ದು 180ನೇ ವರ್ಷದಲ್ಲಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಇವನು ಕೂಡ ಪಿತೃಗಳ ಬಳಿಗೆ ಸೇರಿದಂತ ರೀತಿಯಲ್ಲಿ ಕಾಣ್ತಾ ಇದೆ. ಅಬ್ರಹಾಮನ ಪಿತೃಗಳ ಬಳಿಗೆ ಸೇರಿದಂತ ರೀತಿಯಲ್ಲಿ ಕಾಣುತ್ತೆ. ಈಸಾಕನು ಕೂಡ ಪಿತೃಗಳ ಬಳಿಗೆ ಸೇರಿದಂತ ರೀತಿಯಲ್ಲಿ ಕಾಣ್ತಾ ಇದೆ. ಆದರೆ ಏಬೆಲನ ವಿಷಯದಲ್ಲಿ ಏನ್ ಕಾಣುತ್ತೆ? ಆತನೇ ಪ್ರಾರಂಭಿಕನ, ಆತನ ಪಿತೃಗಳ ಬಳಿಗೆ ಸೇರಿದಂತ ಹೇಳಿ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಆ ಮಾತುಗಳನ್ನು ಗಮನಿಸಬೇಕು. ಈಗ ಅಬ್ರಹಾಮನಾಯ್ತು, ಈಸಾಕನಾಯ್ತು, ಯಾಕೋಬನನ್ನ ಗಮನಿಸಿ, ಆದಿಕಾಂಡ 49:33. ಆದಿಕಾಂಡ 49:33. ಯಾಕೋಬನು ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆ ಮೇಲೆ ಕಾಲುಗಳನ್ನು ಮುದುರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು. ಗಮನಿಸಿ, ಈತನು ಕೂಡ ಪಿತೃಗಳ ಬಳಿಗೆ ಸೇರಿದನೆ ಎನ್ನುವಂತ ಮಾತು ಕಾಣುತ್ತೆ. ಅಂದ್ರೆ ಅಬ್ರಹಾಮನಾಗಿರ್ಬೋದು, ಇಸಾಕನಾಗಿರ್ಬೋದು, ಯಾಕೋಬನಾಗಿರ್ಬೋದು, ನೋಹನಾಗಿರ್ಬೋದು, ಅನೋಕನಾಗಿರ್ಬೋದು, ಇವರೆಲ್ಲರೂ ಕೂಡ ಪಿತೃಗಳ ಬಳಿಗೆ ಸೇರಲ್ಪಟ್ಟರು ಎನ್ನುವಂಥ ರೀತಿಯಲ್ಲಿ ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಈ ಮಾತನ್ನ. ಈಗ ಈ ಪಿತೃಗಳ ಬಳಿಗೆ ಸೇರಲ್ಪಟ್ಟ ಅಂದ್ರೆ ಹೇಬೆಲ್ ನೋಡುವಂಥದ್ದಾದ್ರೆ ಆತನೇ ಪ್ರಾರಂಭಿಕನು. ಆತನಿಗೆ ಪಿತೃಗಳು ಎನ್ನುವಂಥದ್ದು ಕಾಣುತ್ತಾ ಅಂತ ಅಂದ್ರೆ ಕಾಣಲ್ಲ. ಯಾಕೆ ಅಂತಂದ್ರೆ ಹೇಬೆಲನ್ನು ಸಾಯುವಂಥ ಸಮಯದಲ್ಲಿ ಆದಾಮನಿನ್ನು ಜೀವಂತವಾಗೇ ಇದ್ದಾನೆ. ಆದಾಮನೇನಾದ್ರೂ ಒಂದು ವೇಳೆ ಸತ್ತಿದ್ದಿದ್ರೆ ಈ ಹೇಬೆಲನ್ನು ಕೂಡ ಸತ್ತ ಪಿತೃಗಳ ಬಳಿಗೆ ಆತನ ತಂದೆಯ ಬಳಿಗೆ ಸೇರಿದೆಂಬುದಾಗಿ ಬರೆಯಲ್ಪಡ್ತಾ ಇತ್ತು. ಆದರೆ ಆ ರೀತಿಯಾಗಿರದೆ ಇಲ್ಲಿ ಆತನ ಮರಣವನ್ನು ಹೊಂದಿದಂಥ ಕಾರ್ಯವು ಮಾತ್ರವೇ ಕಾಣುತ್ತೆ. ಅಂದ್ರೆ ನೀತಿವಂತರೆಲ್ಲರೂ ಕೂಡ ಒಂದು ಜಾಗಕ್ಕೆ ಹೋಗಿದ್ದಾರೆ ಎನ್ನುವಂಥದ್ದನ್ನ ನಿಸ್ಸಂದೇಹವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ಇವರೆಲ್ಲರೂ ಕೂಡ ಪಿತೃಗಳ ಬಳಿಗೆ ಸೇರಲ್ಪಟ್ರು ಎನ್ನುವಂಥ ಮಾತುಗಳು ಕಾಣುತ್ತೆ. ಆದರೆ ಬೈಬಲಲ್ಲಿ ಒಬ್ಬ ಶ್ರೇಷ್ಠವಾದಂಥ ಭಕ್ತನು ಯಾರು ಅಂತಂದ್ರೆ ದಾವಿದನು. ಈ ದಾವಿದನ ವಿಷಯದಲ್ಲಿ ಒಂದು ಸಾರಿ ಈ ಮಾತನ್ನು ಗಮನಿಸಿ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನವನ್ನ. ಅಪೊಸ್ತಲ ಕೃತ್ಯಗಳು 13:22. ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವಂತ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ದೇವರು ಒಬ್ಬ ನರಮನುಷ್ಯನಾದಂಥ ದಾವಿದನ ವಿಷಯದಲ್ಲಿ ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ. ಗಮನಿಸಿ, ಆ ದೇವಾದಿದೇವನು ದಾವಿದನ ವಿಷಯದಲ್ಲಿ ಸಾಕ್ಷಿಯನ್ನು ಕೊಡ್ತಾ ಇದ್ದ ಈತನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವಂತವನು ಅಂತಂದ್ರೆ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ದೇವರು ದಾವಿದನಂದ್ರೆ. ಹೌದು, ಇಂಥ ಪ್ರೀತಿ ಮಾಡುವಂತವನಿಗಾದ್ರೂ ದೇವರು ಪರಲೋಕವನ್ನ ಕೊಟ್ಟಿದ್ದಾರೆ, ಪರಲೋಕಕ್ಕೆ ಹೋಗಿದ್ದಾನೆ ಆತನು ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 34ನೇ ವಚನವನ್ನು. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ಎಂಬುದಾಗಿ ಕನ್ನಡ ಭಾಷೆಯ ಬೈಬಲ್ ಅಲ್ಲಿ ಕಾಣುತ್ತೆ. ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ಅಂತ ಅಂದ್ರೆ ಇಲ್ಲಿ ತರ್ಜುಮೆ ಮಾಡುವಂತ ಸಮಯದಲ್ಲಿ ನಡೆದಿರುವಂತ ಲೋಪ. ಯಾಕೆ ಅಂತಂದ್ರೆ ಯಾವುದೇ ಮನುಷ್ಯನಾದರೂ ಸತ್ತ ತಕ್ಷಣ ಆಕಾಶಕ್ಕೆ ಹೋಗ್ಲೇಬೇಕು. ಯಾವ ರೀತಿಯಾಗಿ ಆಕಾಶಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಈ ಒಂದು ಆದಿಕಾಂಡದಲ್ಲಿ ನಾವು ಸೃಷ್ಟಿಯ ಕಾರ್ಯಕ್ರಮವನ್ನು ಗಮನಿಸುವಂಥದ್ದಾದ್ರೆ ದೇವರು ದೊಡ್ಡ ಒಂದು ಶೂನ್ಯವನ್ನು ಸೃಷ್ಟಿ ಮಾಡ್ತಾರೆ. ಆ ಶೂನ್ಯಕ್ಕೆ ಆಕಾಶ ಎಂಬುದಾಗಿ ಅಂದ್ರೆ ಗುಮ್ಮಟವನ್ನು ಸೃಷ್ಟಿ ಮಾಡ್ತಾರೆ. ಆ ಗುಮ್ಮಟಕ್ಕೆ ಆಕಾಶ ಎಂಬುದಾಗಿ ಹೆಸರನ್ನು ಹೇಳ್ತಾರೆ. ಆ ಗುಮ್ಮಟ ಯಾವ ರೀತಿಯಾಗಿದೆ ಅಂದ್ರೆ ರೌಂಡ್ ಆಗಿದೆ. ಆ ರೌಂಡ್ ಆಗಿರುವಂಥದ್ದರ ಮಧ್ಯದಲ್ಲಿರುವಂಥದ್ದು ಇಡೀ ವಿಶ್ವ, ನಕ್ಷತ್ರಗಳು, ಸೂರ್ಯಚಂದ್ರ ನಕ್ಷತ್ರಗಳು ಇವೆಲ್ಲವೂ ಕೂಡ. ಈಗ ಈ ಗುಮ್ಮಟವನ್ನ ದಾಟಿದ್ರೆ ಇನ್ನೊಂದು ಲೋಕ ಸಿಗುತ್ತೆ. ಈ ಗುಮ್ಮಟಕ್ಕೆ ದೇವರೇನ್ ಮಾಡಿದ್ದಾನೆ? ಆಕಾಶ ಎಂಬುದಾಗಿ ಹೆಸರನ್ನ ಇಟ್ಟಿದ್ದಾನೆ. ಇನ್ನೊಂದು ಲೋಕಕ್ಕೆ ಸತ್ತಂತ ಮನುಷ್ಯನು ಹೋಗ್ಲೇಬೇಕಾದ್ರೆ ಖಚಿತವಾಗಿ ಹೋಗ್ಲೇಬೇಕು. ಈ ಲೋಕದಲ್ಲಿ ಅವನಿಗೆ ಜಾಗ ಇಲ್ಲ, ಹೋಗೇ ತೀರ್ಬೇಕು. ಕ್ಷಣದಲ್ಲಿ ಈ ಲೋಕವನ್ನ ಬಿಡ್ಲೇಬೇಕು. ಯಾಕಂದ್ರೆ ಯೋಬನ ಗ್ರಂಥ 21ನೇ 13ನೇ ವಚನದಲ್ಲಿ ಆ ಮಾತುಗಳು ಕಾಣುತ್ತೆ.
ಒಕ್ಕ ಕ್ಷಣములోనే ಪಾತಾಳమునకు దిగుదూరు ಎಂಬುದಾಗಿ. ಅಂದ್ರೆ ಇನ್ನೊಂದು ಲೋಕಕ್ಕೆ ಒಬ್ಬ ಮನುಷ್ಯ ಸತ್ತಂತ ಮನುಷ್ಯ ಇನ್ನೊಂದು ಕ್ಷಣದಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಇನ್ನೊಂದು ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಒಂದು ಆಕಾಶವನ್ನು ಬಿಡಲೇಬೇಕು. ಈ ಆಕಾಶಕ್ಕೆ ಹೋಗ್ಲೇಬೇಕಾ? ಇನ್ನೊಂದು ಲೋಕಕ್ಕೆ ಹೋಗ್ಬೇಕಂದ್ರೆ ಆಕಾಶವನ್ನು ದಾಟಬೇಕಾ? ಹೌದು. ಆಕಾಶ ದಾಟಬೇಕಂದ್ರೆ ಆಕಾಶಕ್ಕೆ ಹೋಗ್ಬೇಕು. ಅಂದ್ರೆ ಇಲ್ಲಿ ಕನ್ನಡ ಭಾಷೆಯಲ್ಲಿ ಆಗಿರುವಂಥ ತರ್ಜಿಮೆಯ ಲೋಪ ಇದು. ಅದೇ ಮಾತು ತೆಲುಗು ಭಾಷೆ ಬೈಬಲಲ್ಲಿ ಏನಿದೆ ಒಂದ್ಸರಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 34ನೇ ವಚನವನ್ನ ಗಮನಿಸಿ. ದಾವೀದು ಪರಲೋಕಮನಕು ಎಕ್ಕಿಪೋಲೇದು. ದಾವೀದನು ಸತ್ತಂತ ತರುವಾಯ ಆಕಾಶಕ್ಕೆ ಹೋಗೇ ಇದ್ದಾನೆ. ಆಕಾಶವನ್ನ ದಾಟಿದ್ರೆ ಇನ್ನೊಂದು ಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ. ಈ ಲೋಕದಲ್ಲಿ ಯಾರು ಇರಲ್ಲ, ಯಾರು ದೆವ್ವಗಳಾಗಿಯೂ ಬರಲ್ಲ. ಇದು ನಾವೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಆತನ ಆಕಾಶಕ್ಕೆ ಹೋಗಿದ್ದಾನೆ, ಆಕಾಶಕ್ಕೆ ಹೋಗ್ಲೇಬೇಕು ಇನ್ನೊಂದು ಲೋಕಕ್ಕೆ ಹೋಗ್ಬೇಕು ಅಂತ ಅಂದ್ರೆ. ಈ ಕನ್ನಡ ಭಾಷೆಯಲ್ಲಿ ಏನಿದೆ, ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ ಅಂತ ಇದೆ, ಅದು ತಪ್ಪು. ಇಲ್ಲಿ ಏನ್ ಬರಬೇಕು, ಪರಲೋಕಕ್ಕೆ ಹೋಗಲಿಲ್ಲ ಎಂಬುದಾಗಿ ಬರೆಯಲ್ಪಡಬೇಕಾಗಿತ್ತು. ತೆಲುಗು ಭಾಷೆ ಬೈಬಲಲ್ಲಿ ಸ್ಪಷ್ಟವಾಗಿ ಮಾತುಗಳು ಕಾಣುತ್ತೆ. ಯಾಕೆಂದ್ರೆ ಬೈಬಲ್ನ ಓದುವಾಗ ಕಾಲ, ಸಂದರ್ಭ, ಭಾಷೆ, ಭಾವ ಎನ್ನುವಂಥದ್ದು ಮುಖ್ಯ ಎಂಬುದಾಗಿ ಅವತ್ತೇ ಹೇಳಿದ್ದೀನಿ ನಾನು. ಭಾಷೆ ಎನ್ನುವಂಥದ್ದು ಮುಖ್ಯ. ಆ ರೀತಿಯಾಗಿ ಇಲ್ಲಿ ತೆಲುಗು ಭಾಷೆ ಬೈಬಲಲ್ಲಿ ಏನು ಕಾಣುತ್ತೆ, ಪರಲೋಕಮನಕು ಎಕ್ಕಿಪೋಲೆಯದು. ದೇವರಿಗೆ ಪ್ರಿಯನಾಗಿರುವಂಥ ದಾವೀದನು ಪರಲೋಕಕ್ಕೆ ಹೋಗಿಲ್ವಾ? ಪರಲೋಕಕ್ಕೆ ಹೋಗಿಲ್ಲ. ಅಂದ್ರೆ ದಾವೀದನು ಪರಲೋಕಕ್ಕೆ ಹೋಗಿಲ್ಲ ಅಂದ್ರೆ ಏನಾಯ್ತು? ಅಲ್ಲಿಗೆ ಅರ್ಥವು ಏನು? ದೇವರಿಗೋಸ್ಕರ ಬದುಕಿದಂಥ ನೋಹನಾಗಿರ್ಬೋದು, ಅಬ್ರಹಾಮನಾಗಿರ್ಬೋದು, ಇಸಾಕನಾಗಿರ್ಬೋದು, ಇವರೆಲ್ಲರೂ ಕೂಡ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಎಂಬುದಾಗಿ ಸುಲಭವಾಗಿ ಅರ್ಥವಾಗ್ತಾ ಇದೆ. ಇವರೆಲ್ಲರೂ ಕೂಡ ಯಾವುದೋ ಒಂದು ಜಾಗದಲ್ಲಿ ಇದ್ದಾರೆ ಎನ್ನುವಂಥದ್ದು ಖಚಿತ. ಯಾಕೆಂದ್ರೆ ದೇವರು ಪರಲೋಕಕ್ಕೆ ಒಬ್ಬರನ್ನ ಕರೆದುಕೊಳ್ಳದಲ್ಲಿದ್ರೆ ದೇವರು ಅನ್ಯಾಯಸ್ಥಾನ ಆಗ್ತಾನೆ. ದೇವರು ಅನ್ಯಾಯಸ್ಥಾನಲ್ಲ. ದಾವೀದನು ಪರಲೋಕಕ್ಕೆ ಹೋಗಿಲ್ಲ ಅಂದ್ರೆ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಯಾಕಂದ್ರೆ ದೇವ್ರು ನೀತಿ ಉಳ್ಳಂತವನು ಅಂತೇಳಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಹೇಳುವಂತ ಮಾತನ್ನ ಗಮನಿಸಿ. ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯ 48ನೇ ವಚನವನ್ನ. ಯೋಹಾನ್ ಸುವಾರ್ತೆ 8ನೇ ದೇವರ ಮಾತುಗಳನ್ನು ಕೇಳುತ್ತಾನೆ, ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ. ಇವತ್ತು ಯಾರಾದ್ರೂ ಪರಲೋಕಕ್ಕೆ ಹೋಗಿದ್ದಾನೆ ಎಂಬುದಾಗಿ ಹೇಳಿದ್ರೆ ಅಂತರನ್ನು ಸುಲಭವಾಗಿ ನಂಬುತ್ತಾರೆ. ಪರಲೋಕಕ್ಕೆ ಯಾರು ಹೋಗಿಲ್ಲ ಕಣಪ್ಪ, ಬೈಬಲ್ ಹೇಳುವಂತ ಸತ್ಯ ಇದು ಅಂತಂದ್ರೆ ಅವನನ್ನು ನಂಬಲ್ಲ. ದೇವರಿಂದ ಹುಟ್ಟಿದಂಥವನು ದೇವರ ಮಾತನ್ನು ನಂಬ್ತಾನೆ, ದೇವರಿಂದ ಹುಟ್ಟದಂಥವನು ದೇವರ ಮಾತನ್ನು ನಂಬಲ್ಲ. 47ನೇ ವಚನ ಗಮನಿಸಿ. ಅಷ್ಟು ಮಾತ್ರವಲ್ಲದೆ ಬೈಬಲಲ್ಲಿ ಯೇಸು ಕ್ರಿಸ್ತನು ಮಾತ್ರವೇ ಪರಲೋಕಕ್ಕೆ ಹೋಗಿದ್ದಾನೆ ಎನ್ನುವಂತ ಮಾತು ಕಾಣುತ್ತೆ. ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿ. ಯೋಹಾನ್ ಸುವಾರ್ತೆ 3:13 ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ಯಾರು ಕೂಡ ಪರಲೋಕಕ್ಕೆ ಏರಿ ಹೋಗಲಿಲ್ಲ. ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದೇನೆ, ಗಮನಿಸಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ 13ನೇ ಅಧ್ಯಾಯ 35ನೇ ವಚನಕ್ಕನುಸಾರವಾಗಿ ನಾನು ಸಾಮ್ಯ ರೂಪವಾಗಿ ಬಾಯ್ದರೆದು ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದಂಥ ಮರ್ಮಗಳನ್ನು ಹೊರಪಡಿಸುವನು ಎಂಬುದಾಗಿ ಆತನು ಹೇಳಿದಂಥ ಮಾತಿಗೆ ಅನುಸಾರವಾಗಿ ಆತನು ಲೋಕಾದಿದ್ದಂಥ ಕೆಲವೊಂದು ಮಾತುಗಳು ಮರೆಯಾಗಿದ್ದು ದೇವರು ಕಂಡಂಥ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕಾಣುತ್ತೆ, ಪರಲೋಕಕ್ಕೆ ಹೋದಂಥ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕಾಣುತ್ತೆ. ಆದರೆ ಯೇಸು ಕ್ರಿಸ್ತನು ಬಂದು ಲೋಕಾದಿಯಿಂದ ಮರೆಯಾಗಿದ್ದಂಥ ಮರ್ಮಗಳನ್ನು ಆತನು ಬಾಯಿ ತೆರೆದು ಉಪದೇಶವಾಗಿ ತಿಳಿಸ್ತಾ ಇದ್ದಾನೆ. ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ, ಯಾರು ಕೂಡ ದೇವರನ್ನ ನೋಡಿಲ್ಲ, ಯಾರು ಕೂಡ ದೇವರ ಸ್ವರವನ್ನ ಕೇಳಿಲ್ಲ ಎಂಬುದಾಗಿ ಈ ಸತ್ಯಗಳನ್ನೇ ಹೇಳ್ತಾ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನಿಗೆ ಹೇಳ್ತಾ ಇರುವಂತ ಮಾತು ಸತ್ಯವ ಅಂತಂದ್ರೆ ಖಚಿತವಾಗಿ ಸತ್ಯವೇ. ಪರಲೋಕಕ್ಕೆ ಯಾರು ಕೂಡ ಹೋಗಿಲ್ಲ ಅಂತ. ಈಗ ಪರಲೋಕಕ್ಕೆ ಹೋಗಿಲ್ಲ ಅಂತ ಅಂದ್ರೆ ಇಲ್ಲೂ ಕೂಡ ಇಲ್ದಲೆ, ಪರಲೋಕದಲ್ಲೂ ಕೂಡ ಇಲ್ದಲೆ ಮನುಷ್ಯರು ಎಲ್ಲರೂ ಸತ್ತಂತವರು ಎಲ್ಲಿದ್ದಾರೆ? ಈ ಮಾತನ್ನ ಗಮನಿಸಬೇಕು. ನಮಗೆ 3 ಲೋಕಗಳು ಕಾಣುತ್ತೆ. ಒಂದು ಸಾರಿ ಆ ಮಾತುಗಳನ್ನ ನೀವು ಬೇಗ ಬೇಗ ನೋಡ್ಕೊಳ್ಳುವಂಥದ್ದಾದ್ರೆ ಆ ಮಾತನ್ನ ಗಮನಿಸಿ. 2 ಕೊರಿಂಥಿ 12ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿ. 2 ಕೊರಿಂಥಿ 12:2 ಬೇಗ ಬೇಗ. ಕ್ರಿಸ್ತನಲ್ಲಿದ್ದಂಥ ಒಬ್ಬ ಮನುಷ್ಯನನ್ನ ಬಲ್ಲೆನು, 14 ವರ್ಷಗಳ ಹಿಂದೆ 3ನೇಯ ಆಕಾಶದ ಪರ್ಯಂತರಕ್ಕೂ. ಗಮನಿಸಿ, 3ನೇಯ ಆಕಾಶದ ಪರ್ಯಂತರಕ್ಕೂ ಅಂದ್ರೆ 3 ಲೋಕಗಳು. ಇಲ್ಲಿ 3 ಆಕಾಶಗಳು ಕಾಣುತ್ತೆ. ಗಮನಿಸಿ, 3 ಆಕಾಶಗಳು ಕಾಣುತ್ತೆ. 3ನೇ ಆಕಾಶದ ಅಂತ ಇಲ್ಲಿ. ಮತ್ತೆ ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನವನ್ನು. ಸಿಂಹಾಸನದ ಮೇಲೆ ಕುಳಿತಿದ್ದ ತನ್ನ ಬಲಗೈಯಲ್ಲಿ ಅದರ 2 ಪಕ್ಕಗಳಲ್ಲಿ ಬರೆದಿತ್ತು, ಅದು 7 ಮುದ್ರೆಗಳನ್ನು ಮುದ್ರಿತವಾಗಿತ್ತು. ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದರ
ಮುಚ್ಚುವುದಕ್ಕೂ ಹ್ಮ್ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನೋ ಯೋಗ್ಯನು ಎಂದು ಹ್ಮ್ ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಹ್ಮ್ ಈ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗಲಿ ಭೂಮಿಯ ಕೆಳಗಣಗಾಗಲಿ ಭೂಮಿಯ ಕೆಳಗಣಗಾಗಲಿ ಇಲ್ಲೂ ಕೂಡ 3 ಲೋಕಗಳು 3 ಹಂತಗಳು ಕಾಣ್ತಾ ಇದೆ. ಅಲ್ಲಿ 3 ಆಕಾಶಗಳು ಕಾಣ್ತು. ಇಲ್ಲಿ ಪರಲೋಕದಲ್ಲಿ ಆಗಲಿ ಭೂಲೋಕದಲ್ಲಿ ಆಗಲಿ ಭೂಮಿಯ ಕೆಳಗಣ ಲೋಕದಲ್ಲಿ ಆಗಲಿ ಅಂತ ಹೇಳಿ ಇಲ್ಲೂ ಮೂರು ವಿಧವಾದಂಥ ಲೋಕಗಳು ಕಾಣಂತ ರೀತಿಯಲ್ಲಿ ಕಾಣ್ತಾ ಇದೆ. ಅಲ್ಲಿ 3 ಆಕಾಶಗಳು ಇಲ್ಲಿ 3 ಲೋಕಗಳು ಇವ್ಯಾವು ಅಂತ ಅಂದ್ರೆ ಫಿಲಿಪ್ಪಿ 2:9 ಈ ವಾಚನವನ್ನ ಗಮನಿಸಿ. ಫಿಲಿಪ್ಪಿ 2:9 ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ ಮರ್ತ್ಯ ಪಾತಾಳ, ಗಮನಿಸಿ, ಸ್ವರ್ಗ ಅಂದ್ರೆ ಪರಲೋಕ, ಮರ್ತ್ಯ ಅಂದ್ರೆ ಭೂಲೋಕ, ಪಾತಾಳ ಅಂದ್ರೆ ನಾವು ನರಕಲೋಕ ಎಂಬುದಾಗಿ ಏನು ಹೇಳ್ತೀವೋ ಅದೇ ಪಾತಾಳ ಲೋಕ. ಅಂದ್ರೆ 3 ಲೋಕಗಳಿದೆಯಾ, 3 ಲೋಕಗಳು ಇದೆ ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಭೂಲೋಕದಲ್ಲೂ ಸತ್ತಂಥವ್ರು ಇಲ್ದಲೇ ಇದ್ರೆ ಪರಲೋಕಕ್ಕೂ ಕೂಡ ಸತ್ತಂಥವ್ರು ಹೋಗಿಲ್ಲ ಅಂತ ಅಂದ್ರೆ ಪಾತಾಳ ಲೋಕದಲ್ಲಿ ಖಚಿತವಾಗಿ ಇರಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ನಮ್ಗೆ ಆಲೋಚನೆ ಬರ್ಬೋದು, ಇಂಥ ಶ್ರೇಷ್ಠವಾದಂಥ ಬದುಕನ್ನು ಬದುಕಿದ್ದು, ಇಂಥ ಕಷ್ಟಪಟ್ಟು ದೇವರಿಗೋಸ್ಕರ ಬದುಕಿದ್ದು, ಇಂಥ ಶ್ರಮೆಗಳನ್ನು ಅನುಭವಿಸಿದ್ದು ಪಾತಾಳ ಲೋಕಕ್ಕೆ ಹೋಗೋದಕ್ಕೋಸ್ಕರವಾ ಅಂತೇಳಿ ನಮಗೆ ಡೌಟ್ ಬರ್ಬೋದು. ಆ ರೀತಿಯಾಗಿ ಅಲ್ಲ. ಯಾಕೆಂತಂದ್ರೆ ಕೀರ್ತನೆಗಳಲ್ಲಿ ಕೆಲವೊಂದು ಮಾತುಗಳು ಏನು ಹೇಳುತ್ತೆ ಅಂದ್ರೆ, ಆತನು ತನ್ನ ಭಕ್ತರ ಮರಣದಲ್ಲಿ ಆತನು ಅಂದ್ರೆ ಶ್ರೇಷ್ಠವಾದಂಥ ರೀತಿಯಲ್ಲಿ ಏರ್ಪಾಟ್ ಮಾಡಿದ್ದಾನೆ. ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ ಎಂಬುದಾಗಿ ಕೆಲವೊಂದು ಮಾತುಗಳು ಕಾಣುತ್ತೆ. ದೇವರು ತನ್ನ ಭಕ್ತರ ಮರಣವನ್ನು ಅಲ್ಪ ಎಂಬುದಾಗಿ ಎಣಿಸಲ್ಲ ಅಂತ ಅಂದರೆ ಅಲ್ಪ ಎಂಬುದಾಗಿ ಎಣಿಸಲ್ಲ ಅಂತ ಅಂದರೆ ದೇವರ ಲೆಕ್ಕದಲ್ಲಿ ಭಕ್ತರು ಶ್ರೇಷ್ಠರು ಅಂತ ಅಂದರೆ ಪಾತಾಳ ಲೋಕಕ್ಕೆ ಅವ್ರು ಹೋಗ್ತಾರೆ ಅಂತ ಅಂದರೆ ಅಂತ ಹೋಗುವಂಥ ಏರ್ಪಾಟನ್ನು ಮಾಡಿದ್ದಾನೆ ಅಂತ ಅಂದರೆ ಅಲ್ಲಿ ಅವರಿಗೋಸ್ಕರ ಯಾವುದೋ ಶ್ರೇಷ್ಠವಾದಂಥ ಏರ್ಪಾಟನ್ನು ದೇವರು ಮಾಡಿಯೇ ಇರ್ತಾನೆ. ಅದು ಏನು ಏರ್ಪಾಟನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ಕೆಲವು ಮಾತುಗಳನ್ನು ಗಮನಿಸುವಂಥದ್ದಾದರೆ ಲೂಕನ ಬರೆದ ಸುವಾರ್ತೆ 16:22 ವಚನವನ್ನು ಗಮನಿಸಿ. ಲೂಕನ ಸುವಾರ್ತೆ 16:22 ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ಭಿಕ್ಷುಗಾರನು ಸತ್ತಿದನಂತೆ ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಗಮನಿಸಿ, ಇಲ್ಲಿ ಏನಿದೆಯೋ ಅಬ್ರಹಾಮನ ಎದೆಗೆ ಒರಗಿಸಿದರು ಅಂದ್ರೆ ಅಬ್ರಹಾಮನಲ್ಲಿದ್ದಾನ? ಹೌದು, ಅಬ್ರಹಾಮನಲ್ಲಿದ್ದಾನೆ ಅಂದ್ರೆ ಸತ್ತಂತವ್ರು ಎಲ್ಲರೂ ಕೂಡ ಅಲ್ಲಿದ್ದಾರೆ, ಎಲ್ಲ ನೀತಿವಂತರು ಅಲ್ಲಿದ್ದಾರೆ. ಯಾಕೆಂದ್ರೆ ದೇವರು ಕೆಲವರನ್ನ ಒಂದು ಜಾಗದಲ್ಲಿ ಇಟ್ಟು ಇನ್ನು ಕೆಲವರನ್ನ ಒಂದು ಜಾಗದಲ್ಲಿ ಇಡಲ್ಲ. ದೇವರು ತನ್ನ ಮಕ್ಕಳೆಲ್ಲರೂ ಕೂಡ ಸಮಾನ ಎಂಬುದಾಗಿ ಬಯಸುವಂತ ಆ ಮಹಾ ತಂದೆ ಅಬ್ರಹಾಮನೆಲ್ಲ ಅಲ್ಲಿಟ್ಟಿದ್ದಾನೆ ಅಂತಂದ್ರೆ ಇನ್ನಿದ್ದು ಉಳಿದಂಥವ್ರೆಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಮುಂದೆ ಓದಿ ಆ ವಚನವನ್ನ. ಐಶ್ವರ್ಯವಂತನು ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಪಾತಾಳದೊಳಗೆ ಯಾತನೆ ಪಡ್ತಾ ಇದ್ದಾನ. ಈ ಸತ್ತಂತ ಲಾಜರನ್ನು ತೆಗೆದುಕೊಂಡು ಅಬ್ರಹಾಮನ ಎದೆಗೆ ಹೊರಸಿದ್ದಾನೆ. ಅವನೇನು ಯಾತನೆ ಪಡ್ತಾ ಇದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಇವನು ನೋಡಿದ್ರೆ ಪಾತಾಳದಲ್ಲಿ ಯಾತನೆ ಪಡ್ತಾ ಇದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಗಮನಿಸಬೇಕು, ನಾವು ಇಲ್ಲಿ ಪಾತಾಳ ಎನ್ನುವಂಥ ಒಂದೇ ಲೋಕದಲ್ಲಿ ಒಬ್ಬರು ವಿಶ್ರಾಂತಿಯಿಂದ ಇದ್ದಾರೆ, ಒಬ್ಬರು ಬಾಧೆ ಪಡ್ತಾ ಇದ್ದಾರೆ. ಇದು ಯಾವ ರೀತಿಯಾಗಿ ಅಂದ್ರೆ ದೇವರು ಈ ರೀತಿಯಾಗಿ ಮಾಡಿದಾನ? ಹೌದು. ಯಾವ ರೀತಿಯಾಗಿ ಅಂದರೆ ಈ ಭೂಮಿ ಮೇಲೆ ನಾವು ಭೌತಿಕವಾಗಿ ಆಲೋಚನೆ ಮಾಡುವಂಥದ್ದಾದ್ರೆ ಒಣನೆಲ ಎನ್ನುವಂಥದ್ದು ಕಾಣುತ್ತೆ, ನೀರು ಎನ್ನುವಂಥದ್ದು ಕಾಣುತ್ತೆ, ದೇಶಗಳು ಎನ್ನುವಂಥದ್ದು ಕಾಣುತ್ತೆ, ರಾಜ್ಯಗಳು ಎನ್ನುವಂಥದ್ದು ಕಾಣುತ್ತೆ, ಜಿಲ್ಲೆಗಳು ಎನ್ನುವಂಥದ್ದು ಕಾಣುತ್ತೆ. ಅಂದ್ರೆ ಭೂಮಿ ಮೇಲೆ ಈ ರೀತಿಯಾಗಿ ಬೆಟ್ಟಗುಡ್ಡಗಳು, ಗಿಡ ಮರಗಳು ಈ ರೀತಿಯಾಗಿ ವಿಧ ವಿಧವಾಗಿ ಇದೆಯಾ? ಬೇರೆ ಬೇರೆಯಾಗಿ ಇದೆ. ಅದೇ ರೀತಿಯಾಗಿ ಪಾತಾಳ ಲೋಕದಲ್ಲಿ ನೀತಿವಂತರಿರುವಂಥ ಜಾಗಕ್ಕೆ ನೆಮ್ಮದಿಯಾಗಿರುವಂಥ ಏರ್ಪಾಟನ್ನು ಕೂಡ ಮಾಡಿದ್ದಾನೆ. ಅನೀತಿವಂತರಿಗೆ ಯಾತನೆ ಪಡುವಂಥ ರೀತಿಯಲ್ಲಿ ಏರ್ಪಾಟನ್ನು ಕೂಡ ಮಾಡಿರ್ಬೋದು ಎನ್ನುವಂಥದ್ದು, ಮಾಡಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಈ ಮಾತಿನ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಲೋಕ ಎನ್ನುವಂಥದ್ದು ಒಂದೇ, ಪ್ರದೇಶಗಳು ಬೇರೆ ಬೇರೆ. ಪಾತಾಳ ಲೋಕದಲ್ಲೇ ನರಕ ಎನ್ನುವಂಥದ್ದಿದೆ, ನೆಮ್ಮದಿಯನ್ನು ಹೊಂದುವಂಥ ಜಾಗವೂ ಕೂಡ ಇದೆ. ಈ ಒಂದು ಪಾತಾಳ ಲೋಕವನ್ನು ಮತ್ತೆ ಈ ಒಂದು ಪಾತಾಳ ಲೋಕದಲ್ಲಿ ನೆಮ್ಮದಿ ಹೊಂದುವಂಥ ಜಾಗವನ್ನು, ನರಕವನ್ನು ಬೇರೆ ಮಾಡುವಂಥದ್ದೇ ಡೊಂಗರ. ಆ ಮಾತನ್ನ ಅಬ್ರಹಾಮನ್ ಹೇಳ್ತಾನೆ. ಆ ಮಾತನ್ನು ಒಂದ್ಸರಿ ಓದಿ ಬೇಗ. ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಮಗೂ ನಿಮಗೂ ಮಧ್ಯ ನಡುವೆ ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ
ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ. ಈ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ, ದೊಡ್ಡದೊಂದು ಡೊಂಗರವನ್ನ ಮಾಡಿದ್ದೇನೆ ದೇವರು. ಅಂದ್ರೆ ಈ ನರಕವನ್ನ, ನೆಮ್ಮದಿ ಹೊಂದುವಂತ ಜಾಗವನ್ನ ಬೇರ್ಪಡಿಸುವಂತದ್ದೇ ಡೊಂಗರ. ಅನೀತಿಯಿಂದ ಬದುಕಿದಂತ ಅನೀತಿವಂತರು ನರಕದಲ್ಲಿ ಇರಬೇಕು, ನೀತಿಯಿಂದ ಬದುಕಿದಂತ ನೀತಿವಂತರು ನೆಮ್ಮದಿ ಹೊಂದುವಂತ ಜಾಗದಲ್ಲಿ ಇರಬೇಕು. ಈ ನೆಮ್ಮದಿ ಹೊಂದುವಂತ ಜಾಗದಿಂದ ನರಕಕ್ಕೆ ಯಾರು ಹೋಗ್ಬಾರ್ದು, ನರಕದಿಂದ ಯಾರು ಕೂಡ ನೆಮ್ಮದಿ ಇರುವಂತ ಜಾಗಕ್ಕೆ ಬರಬಾರ್ದು. ಆ ರೀತಿಯಾಗಿ ದೇವರು ಬೇರ್ಪಡಿಸಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಈಗ ಇಂಥ ಒಂದು ನೆಮ್ಮದಿ ಹೊಂದುವಂಥ ಜಾಗಕ್ಕೆ ಏನಾದರೂ ಹೆಸರಿದೆಯಾ ಎಂಬುದಾಗಿ ನಾವು ಒಂದ್ಸರಿ ಆ ಗುರುತಿಸುವುದಕ್ಕೋಸ್ಕರ ಏನಾದರೂ ಬೈಬಲಲ್ಲಿ ಒಂದು ಐಡೆಂಟಿಫೈ ಸಿಗುತ್ತಾ ಎಂಬುದಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಲೂಕನ ಬರೆದ ಸುವಾರ್ತೆ 23:43 ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾನೆ. ಆ ಮಾತನ್ನು ಗಮನಿಸಿ. ಲೂಕನ ಬರೆದ ಸುವಾರ್ತೆ 23:43. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ. ಗಮನಿಸಿ, ಯೇಸು ಕ್ರಿಸ್ತನ ನೋಡುವಾಗ ನೀತಿವಂತನು, ಆತನು ಕೂಡ ಮರಣಿಸಿದ್ರೆ ಎಲ್ಲಿಗೆ ಹೋಗ್ಬೇಕು? ನೀತಿವಂತರಿರುವಂತ ಜಾಗಕ್ಕೆ ಹೋಗ್ಬೇಕಾತನು, ನರಕಕ್ಕೆ ಹೋಗಂಗಿಲ್ಲ. ಆತನು ನೀತಿವಂತರಿರುವಂತ ಜಾಗಕ್ಕೆ ಹೋಗ್ಬೇಕು. ನೀತಿವಂತರಿರುವಂತ ಜಾಗಕ್ಕೆ ಈತನು ಹೋಗಬೇಕಾಗಿರುವಂತ ಕಾರಣ ಅದನ್ನ ಏನು ಗುರುತಿಸಿ ಮಾತನಾಡ್ತಾ ಇದ್ದಾನೆ? ಪರದೈಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ನೀತಿವಂತರಿರುವಂತ ಜಾಗಕ್ಕೆ ಪರದೈಸು ಎನ್ನುವಂಥದ್ದು ಹೆಸರ? ಗಮನಿಸಿ, ಪರಲೋಕ ಎಂಬುದಾಗಿ ಹೇಳಿದನ, ಇಲ್ಲ ಪರದೈಸು ಎಂಬುದಾಗಿ ಆತನು ಹೇಳಿದನ? ಎರಡು ಒಂದೇ. ಪರಲೋಕ ಪರದೈಸು ಎರಡು ಒಂದೇ ಎಂಬುದಾಗಿ ನಾವು ಹೇಳುವಂಥದ್ದಾದ್ರೆ ಯೇಸು ಕ್ರಿಸ್ತನ ಮಾತು ತಪ್ಪು ಆಗುತ್ತೆ. ಯಾಕೆ ಅಂತಂದ್ರೆ ಪರಲೋಕಕ್ಕೆ ಯಾರು ಹೋಗಿಲ್ಲ ಎಂಬುದಾಗಿ ಆತನೇ ಹೇಳಿ, ನೀನು ನನ್ನ ಜೊತೆಯಲ್ಲಿ ಪರದೈಸಿ ಇರ್ತಿ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ ಎರಡು ಒಂದೇ ಅಂತಂದ್ರೆ ಯೇಸು ಕ್ರಿಸ್ತನ ಮಾತು ಸುಳ್ಳು ಆಗಿರುವಂತ ಕಾರಣ ಪರಲೋಕ ಎನ್ನುವಂಥದ್ದು ಪರದೈಸ ಎನ್ನುವಂಥದ್ದು ಎರಡು ಒಂದೇ ಅಲ್ಲ. ಪರದೈಸ ಎನ್ನುವಂಥದ್ದು ಭೂಮಿಯ ಪಾತಾಳ ಲೋಕದಲ್ಲಿರುವಂಥ ಒಂದು ಭಾಗ, ಪರಲೋಕ ಎನ್ನುವಂಥದ್ದು ದೇವರಿರುವಂಥ ಸ್ವರ್ಗಲೋಕ ಆಗಿರುವಂಥ ಕಾರಣ ನೀತಿವಂತರಿರುವಂಥ ಜಾಗದ ಹೆಸರು ಏನು ಅಂದರೆ ಪರದೈಸಿ. ಅನೀತಿವಂತರು ಬಾಧೆ ಪಡುವಂಥ ಜಾಗದ ಹೆಸರೇನು ಅಂದರೆ ಯಾತನೆಯ ಸ್ಥಳ, ಇಲ್ಲ ನರಕ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ವಿಶ್ರಾಂತಿ ಹೊಂದುವಂಥ ಜಾಗಕ್ಕೆ ಪರದೈಸು ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಇಲ್ಲಿ ಇನ್ನೊಂದು ಯೇಸು ಕ್ರಿಸ್ತನ ಮಾತನ್ನು ಗಮನಿಸಬೇಕು. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನ. ಯಾಕೆಂದ್ರೆ ಯೇಸು ಕ್ರಿಸ್ತನು ಹೋಗಿದಂಥದ್ದು ಪರಲೋಕಕ್ಕ, ಇಲ್ಲ ಪಾತಾಳ ಲೋಕದಲ್ಲಿ ಇರುವಂತಹ ಒಂದು ಭಾಗವಾಗಿರುವಂತಹ ಪರದೇಶಕ್ಕೆ ಹೋಗಿದಾನ? ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿ. ಯೋಹಾನ ಸುವಾರ್ತೆ 20:17. ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ಗಮನಿಸಿ, ಯೇಸು ಕ್ರಿಸ್ತನನ್ನ ಸಮಾಧಿ ಮಾಡಿದ್ದಾರೆ. 3 ದಿನಗಳ ತರುವಾಯ ಆತನು ಎದ್ದು ಬಂದಿದ್ದಾನೆ. ಆತನು ಎದ್ದು ಬಂದು ಏನ್ ಹೇಳ್ತಾ ಇದ್ದಾನೆ? ನನ್ನನ್ನು ಮುಟ್ಟಬೇಡ, ನಾನು ಪರಲೋಕಕ್ಕೆ ಇನ್ನೂ ತಂದೆ ಬಳಿಗೆ ಹೋಗಿಲ್ಲ ಅಂತ ಎಂಬುದಾಗಿ ಹೇಳ್ತೇನೆ. ತಂದೆ ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಅಂದ್ರೆ 3 ದಿನ ಈತನು ಇದ್ದಿದ್ದಂಥದ್ದು ಎಲ್ಲಿ? ಪಾತಾಳ ಲೋಕದಲ್ಲಿರುವಂತ ಒಂದು ಭಾಗದಲ್ಲಿರುವಂತ ಪರದೈಸಿಯಲ್ಲೇ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆತನು ಹೋಗಿದ್ದಂಥದ್ದು ಪರಲೋಕಕ್ಕಲ್ಲ, ಪರದೈಸಿಗೆ. ಯಾಕಂದ್ರೆ ಆತನೇ ನನ್ನ ತಂದೆ ಬಳಿಗೆ ಹೋಗಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನಲ್ಲ. ಅಂದ್ರೆ ಹೇಬೆಲನ್ನು ಮೊದಲುಗೊಂಡು ಮರಣಿಸಿದಂಥ ಎಲ್ಲರೂ ಕೂಡ ಪರದೈಸಿಯಲ್ಲೇ ಇದ್ದಾರೆ ಎನ್ನುವಂಥದ್ದನ್ನ ನಿಸ್ಸಂದೇಹವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲೇ ಪ್ರತಿಯೊಬ್ಬರು ಕೂಡ ಪರಲೋಕಕ್ಕೆ ಹೋಗುವಂಥದ್ದು, ಅದನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಸತ್ತಂಥವರೆಲ್ಲರೂ ಕೂಡ ಕೆಲವು 100 ವರ್ಷಗಳಿಂದ ಎದುರು ನೋಡ್ತಾ ಇದ್ದಾರಾ ಅಂತ ಅಂದ್ರೆ ಆ ಪರಲೋಕಕ್ಕೋಸ್ಕರ, ಯೇಸು ಕ್ರಿಸ್ತನಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ ಎನ್ನುವಂಥ ಮಾತು ಬೈಬಲಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 39-40 ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 39-40. ಇವರೆಲ್ಲರೂ ಅಂದ್ರೆ ಮೇಲಿನ ವಚನಗಳನ್ನು ನೋಡ್ಕೊಂಡ್ ಬರುವಂತದ್ದಾದ್ರೆ ಕೆಲವರು ನೀತಿವಂತರ ಪಟ್ಟಿ ಕಾಣುತ್ತೆ. ಆ ನೀತಿವಂತರ ಶ್ರಮೆಗಳನ್ನು ಅನುಭವಿಸಿದರೆ, ಭಯಂಕರ ರೀತಿಯಲ್ಲಿ ಪಾಠಗಳನ್ನು ಅನುಭವಿಸಿದರೆ, ದೇವರಿಗೋಸ್ಕರ ಬದುಕಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಶ್ರೇಷ್ಠವಾದಂಥ ಮಾತುಗಳು ಅವರ ವಿಷಯದಲ್ಲಿ ಬರೆಯಲ್ಪಟ್ಟು, ಇವರೆಲ್ಲರೂ ಕೊನೆದಾಗ ಅವರ ವಿಷಯದಲ್ಲಿ, ಆ ನೀತಿವಂತರ ವಿಷಯದಲ್ಲಿ ಹೇಳುವಂಥ ಮಾತು ಏನು ಅಂದ್ರೆ, ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನ ಹೊಂದಲಿಲ್ಲ. ಗಮನಿಸಿ, ವಾಗ್ದಾನದ ಫಲವನ್ನ ಹೊಂದಲಿಲ್ಲ. ವಾಗ್ದಾನ ಎನ್ನುವಂಥದ್ದು ಏನು? ನಿನಗೆ ಕಾರು, ಬಂಗ್ಲೆ, ಐಶ್ವರ್ಯ, ಹಣ, ಅಂತಸ್ತು, ಭೌತಿಕವಾದದ್ದನ್ನು ಕೊಡ್ತೀನಿ ಎನ್ನುವಂಥದ್ದು ದೇವರ ವಾಗ್ದಾನ. ದೇವರ ವಾಗ್ದಾನ ಏನು? ನಿಮಗೆ ಸ್ವರ್ಗಲೋಕವನ್ನು ಕೊಡ್ತೀನಿ, ಸ್ವರ್ಗ ರಾಜ್ಯವನ್ನು ಕೊಡ್ತೀನಿ, ಈ ಯಾರು ಕೂಡ ಕೊಡಲಿಕ್ಕಾಗದೇ ಇರುವಂಥ ಮಹಾಲೋಕವನ್ನು ನಿಮಗೆ ಕೊಡ್ತೀನಿ ಅನ್ನುವಂಥದ್ದು ಆ ದೇವರ ವಾಗ್ದಾನ. ಆ ವಾಗ್ದಾನದ ಫಲ ಏನು? ಪರಲೋಕ. ಆ ಪರಲೋಕವನ್ನು ಹೊಂದಿಲ್ಲ ಎನ್ನುವಂಥ ಮಾತು ಖಚಿತವಾಗಿ ಬರೆಯಲ್ಪಟ್ಟಿದೆ.
ಇವರೆಲ್ಲರೂ ಕೂಡ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ದರೂ ಕೂಡ ವಾಗ್ದಾನದ ಫಲವನ್ನ ಹೊಂದಲಿಲ್ಲ. ದೇವರು ನಮಗೋಸ್ಕರ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ಶ್ರೇಷ್ಠವಾದಂತ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಗಮನಿಸಿ, ಇವತ್ತು ಕ್ರೈಸ್ತ ಸಭೆ ಎನ್ನಿಸಿಕೊಂಡಿರುವಂಥದ್ದು, ಕ್ರಿಸ್ತನ ಹಿಂಬಾಲಕರು ಅಂತ ಹೇಳಿ ಅನ್ನಿಸಿಕೊಂಡಿರುವಂಥವರು, ಅಂದ್ರೆ ದೈವ ಭಕ್ತರಾಗಿರುವಂತ ಕ್ರೈಸ್ತರು ಅನ್ನಿಸಿಕೊಂಡಿರುವಂಥವ್ರು ಇಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದ್ದನು. ಅಂದ್ರೆ ನಾವಿಲ್ಲದೆ ಅವರು ಪರಲೋಕಕ್ಕೆ ಹೋಗಂಗಿಲ್ವಂತೆ, ಎಲ್ಲರೂ ಒಂದೇ ಸಾರಿ ಪರಲೋಕಕ್ಕೆ ಹೋಗುವಂಥದ್ದು. ಕೆಲವರು ಅಮಾಯಕರು ಮೂಢರ ರೀತಿಯಲ್ಲಿ ಮಾತಾಡ್ತಾರೆ. ಯೇಸು ಕ್ರಿಸ್ತನು ಮರಣಿಸಿದಂಥ ತರುವಾಯ ಯೆರೂಸಲೇಮ್ ಪಟ್ಟಣಕ್ಕೆ ಕೆಲವೊಂದು ದೈವ ಭಕ್ತರು ಎದ್ದು ಬಂದರು ಎಂಬುದಾಗಿದೆಯಲ್ಲ, ಅವರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗಿದ್ದಾರೆ ಅಂತ. ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಬದುಕಿದಂಥ ಸಮಯದಲ್ಲಿ ಆತನು ಹೇಳಿದ್ದಾನೆ, ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಅಂತ. ಆಗಿರುವಂಥ ಕಾರಣ ಪರಲೋಕಕ್ಕೆ ಯಾರಾದರೂ ಹೋಗಿದಾರ? ಇಲ್ಲ, ಯಾರೂ ಹೋಗಿಲ್ಲ. ಇವರೆಲ್ಲರೂ ಕೂಡ ನಾವಿಲ್ಲದಂತೆ ಅವ್ರ ಸಿದ್ಧಿಗೆ ಬರಂಗಿಲ್ವಂತೆ. ದೇವರು ಕ್ರೈಸ್ತ ಸಭೆಗೆ ಕೊಟ್ಟಿರುವಂಥ ಒಂದು ದೊಡ್ಡ ಒಂದು ಉನ್ನತವಾದಂಥ ಗೌರವವು ಆಲೋಚನೆ ಮಾಡಿ, ಅವರಂಥ ಶ್ರಮೆಗಳನ್ನು ಅನುಭವಿಸಿದ್ರು ಕೂಡ ಕ್ರಿಸ್ತನ ಸಭೆ ಎನ್ನುವಂಥದ್ದಿದೆ. ಆ ಸಭೆ ಎಲ್ಲವೂ ಕೂಡ ಅವರಿಲ್ದಲೇ ನೀವು ಬರಂಗಿಲ್ಲ ಪರಲೋಕಕ್ಕೆ. ಮೊದಲು ಅವ್ರು ಎದ್ದು ಬರಬೇಕು, ಆಮೇಲೆ ಭೂಮಿಯಲ್ಲಿರುವಂಥ ನಾವು ಮಾರ್ಪಡಬೇಕು, ಎಲ್ಲರೂ ಕೂಡ ಒಟ್ಟಾಗಿ ಪರಲೋಕಕ್ಕೆ ಹೋಗ್ಬೇಕು. ಇದು ದೇವರು ಕ್ರೈಸ್ತ ಸಭೆಗೆ ಕೊಟ್ಟಿರುವಂಥ ಒಂದು ದೊಡ್ಡತನ ಆಗಿರುವಂಥ ಕಾರಣ ಯಾರಾದರೂ ಪರಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾರು ಹೋಗಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಈ ಮಾತುಗಳು ಕೂಡ ತಿಳಿಸ್ತಾ ಇದೆ. ಇಷ್ಟು ಮಾತ್ರವೇ ಅಲ್ಲದೆ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 10ನೇ ವಚನ 11ನೇ ವಚನವನ್ನು ಗಮನಿಸಿ. ಪ್ರಕಟಣೆ ಗ್ರಂಥ 6, 10, 11 ಅವರು ಒಡೆಯನೇ ಪರಿಶುದ್ಧನು ಸತ್ಯವಂತನು ಆಗಿರುವತವನೇ ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ. ಅದರ ಹಿಂದೆ ವಚನವನ್ನು ಓದು ಒಂದ್ಸರಿ. ಯಜ್ಞವೇದಿಯನ್ನ ಕಂಡೆನು, 5ನೇ ಮುದ್ರೆ ನೋಡಿದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ ದೇವರ ವಿಷಯದಲ್ಲಿ ಸಾಕ್ಷಿಯನ್ನು ಹೇಳಿದಾರಲ್ಲ. ಮೊದಲಿಂದ ದೇವರ ವಾಕ್ಯದ ನಿಮಿತ್ತವಾಗಿ ದೇವರ ಮಾತುಗಳನ್ನು ಹೇಳಿದಕ್ಕೋಸ್ಕರ ಕೊಂದಿದ್ದಾರೆ. ತಾವು ದೇವರ ವಿಷಯದಲ್ಲಿ ಸಾಕ್ಷಿ ಹೇಳಿದಕ್ಕೋಸ್ಕರ ಕೊಂದಿದ್ದಾರೆ. ಹತವಾದಂತವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನ, ಅಂದ್ರೆ ಯಜ್ಞವೇದಿ ಅಂದ್ರೆ ಈ ಭೂಮಿಯೇ ಯಜ್ಞವೇದಿ. ಎಲ್ಲ ಮನುಷ್ಯರ ಪ್ರಾಣ ಹಾನಿ, ಎಲ್ಲ ಭಕ್ತರ ಪ್ರಾಣ ಹಾನಿ, ಎಲ್ಲ ಭಕ್ತರ ರಕ್ತ ಎನ್ನುವಂಥದ್ದು ಈ ಭೂಮಿ ಮೇಲೆ ಚೆಲ್ಲಿದೆ. ಆಗಿರುವಂಥ ಕಾರಣ ಈ ಭೂಮಿಯೇ ಯಜ್ಞವೇದಿ. ಈ ಯಜ್ಞವೇದಿಯ ಕೆಳಗಿರುವುದನ್ನ ಕಂಡೇನು. ಅವರು ಒಡೆಯನೇ ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ. ಅಂದ್ರೆ ಯಜ್ಞವೇದಿಯ ಕೆಳಗಿರುವಂಥದ್ದು ಅಂದ್ರೆ ಏನರ್ಥ? ಯಜ್ಞವೇದಿ ಅಂದ್ರೆ ಈ ಭೂಮಿಯ ಮೇಲಿರುವಂಥದ್ದೇ ಸ್ವರ್ಗಲೋಕ. ಯಜ್ಞವೇದಿಯ ಕೆಳಗಿರುವಂಥದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಏನರ್ಥ? ಇವರೆಲ್ಲರೂ ಕೂಡ ಪಾತಾಳ ಲೋಕದಲ್ಲಿ ನೀತಿವಂತರಿರುವಂತಹ ಜಾಗದಲ್ಲಿ ಇದ್ದಾರೆ ಅನ್ನುವಂಥದ್ದು ಇದರ ಅರ್ಥ. ದೇವ್ರು ಏನ್ ಹೇಳ್ತಾ ಇದ್ದಾನೆ? ಎಂದು ಮಹಾಶಬ್ದದಿಂದ ಕೂಗಿದರು. ಬಿಳಿ ನಿಲುವಂಗಿ ಕೊಡಲ್ಪಟ್ಟಿತು. ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವಂತವರ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆಯ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ದೇವರದ್ದು ಒಂದು ತೀರ್ಮಾನ ಎನ್ನುವುದು ಇದೆ. ಆ ಸಮಯದವರೆಗೆ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಅಂದ್ರೆ ದೇವ್ರವ್ರು ಯಾರಿಗೂ ಕೂಡ ಪರಲೋಕವನ್ನು ಕೊಟ್ಟಿಲ್ವಾ? ಪರಲೋಕಕ್ಕೆ ಇವ್ರು ಯಾರು ಹೋಗಿಲ್ವಾ? ಹೋಗಿಲ್ಲ. ಈಗ ನಿಮಗೆ ಒಂದು ಸಂದೇಹ ಎನ್ನುವಂಥದ್ದು ಬರ್ಬೋದು. ಅದೇನು ಸಂದೇಹ ಅಂತಂದರೆ 2 ಅರಸುಗಳು 2ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿ. 2 ಅರಸುಗಳು 2ನೇ ಅಧ್ಯಾಯ 11ನೇ ವಚನ. ಇಲ್ಲಿ ಎಲಿಯನಿದ್ದಾನೆ ಮತ್ತೆ ಎಲೀಷನು ಇದ್ದಾನೆ. ಇಲ್ಲಿ ಇವರು ಮಾತನಾಡ್ತಾ ಮುಂದೆ ಹೋಗ್ತಾ ಇದ್ದಂತ ಸಮಯದಲ್ಲಿ ಏನ್ ನಡೆದಿದೆ ಅಂದ್ರೆ ಮುಂದೆ ಪಕ್ಕನೆ ಅಗ್ನಿಮಯವಾದಂತ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಗಮನಿಸಿ, ಇಲ್ಲಿ ಏನಿದೆಯೋ ಪರಲೋಕಕ್ಕೆ ಹೋಗಿಲ್ಲ ಯಾರು ಎಂಬುದಾಗಿ ನಾವು ಆಗಿಂದ ಮಾತಾಡ್ಕೊಳ್ತಾ ಇದೀವಿ. ಆದ್ರೆ ಬೈಬಲ್ ಅಲ್ಲಿ ಏನ್ ಕಾಣ್ತಾ ಇದೆ? ಎಲಿಯನು ಪರಲೋಕಕ್ಕೆ ಹೋದ ಎನ್ನುವಂತ ಮಾತು ಕಾಣುತ್ತೆ. ಮತ್ತೆ ಓದಿ ಅದನ್ನ.
ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದಂತ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಡಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು ಎನ್ನುವಂತ ಮಾತು ಕಾಣುತ್ತೆ. ಗಮನಿಸಿ, ಈಗ ಇಲ್ಲಿ ಎಲಿಯನು ಸುಳಿಗಾಡಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದ ಅಂತೇಳಿ ಇಲ್ಲಿ ಮಾತು ಕಾಣುತ್ತೆ. 89ನೇ ಕೀರ್ತನೆ 48ನೇ ವಚನದಲ್ಲಿ ಏನಿದೆಯೋ ಆ ಮಾತನ್ನ ಗಮನಿಸಿ. 89ನೇ ಕೀರ್ತನೆ 48ನೇ ವಚನವನ್ನು. ತನ್ನನ್ನ ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ ಪಾತಾಳಕ್ಕೆ ತಪ್ಪಿಸಿಕೊಂಡು, ಗಮನಿಸಿ, ಪಾತಾಳಕ್ಕೆ ತಪ್ಪಿಸಿಕೊಂಡು ಮರಣ ಹೊಂದದೆ, ಮರಣವನ್ನು ಸಾಯದೆ ಚಿರಂಜೀವಿಯಾಗಿರುವ ಮನುಷ್ಯನು ಪಾಸ್ಟ್ ಟೆನ್ಸ್ ಕಾಲದಲ್ಲಿ ಬರೆಯಲ್ಪಟ್ಟಿರುವಂತದ್ದು. ಯಾವನಾದರೂ ಪಾತಾಳಕ್ಕೆ ತನ್ನನ್ನು ತಾನು ಪಾತಾಳ ಲೋಕಕ್ಕೆ ಹೋಗದಂತ ರೀತಿಯಲ್ಲಿ ತಪ್ಪಿಸಿಕೊಂಡು ಮರಣವನ್ನ ಹೊಂದದೆ ಚಿರಂಜೀವಿಯಾಗಿರುವ, ಶಾಶ್ವತವಾಗಿ ಚಿರಂಜೀವಿಯಾಗುವಂಥದ್ದು ಯಾವಾಗ? ಪರಲೋಕಕ್ಕೆ ಹೋದಂತ ತರುವಾಯವೇ. ಚಿರಂಜೀವಿಯಾಗಿರುವ ಮನುಷ್ಯನು ಯಾವನಿದ್ದಾನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಅಂತ ಅಂದ್ರೆ, ಈಗ ಈ ಮಾತು ರೈಟು ಅಂದ್ಕೊಂಡ್ರೆ ಆ ಮಾತು ಸುಳ್ಳಾಗುತ್ತೆ, ಆ ಮಾತು ರೈಟು ಅಂದ್ಕೊಂಡ್ರೆ ಈ ಮಾತು ಸುಳ್ಳಾಗುತ್ತೆ. ಗಮನಿಸಿ, ಎರಡು ವರ್ಷಗಳು 11ನೇ ವಚನ ರೈಟು ಅಂದ್ಕೊಂಡ್ರೆ ಕೀರ್ತನೆಗಳು 89 48 ಸುಳ್ಳಾಗುತ್ತೆ. ಇಲ್ಲ, ಈ 89 48 ಕೀರ್ತನೆ ವಚನ ಈ ಮತನ ರೈಟು ಅಂದ್ಕೊಳ್ಳುವಂಥದ್ದು ಅದು ಸುಳ್ಳಾಗುತ್ತೆ. ಯಾಕಂದ್ರೆ ಇಲ್ಲಿ ಎಲಿಯನು ಸುಡುಗಾಡಿಯ ಮುಖಾಂತರ ಪರಲೋಕಕ್ಕೆ ಹೋದಂತ ಇಳ್ಬರಿಯಲ್ಪಟ್ಟಿದೆ. ಅಲ್ಲಿ ವಾಕ್ಯ ಏನ್ ಹೇಳುತ್ತೆ? ಯಾವ ಮನುಷ್ಯನಾದ್ರೂ ಕೂಡ ಅವನು ಸಾಯಲೇಬೇಕು, ಚಿರಂಜೀವಿ ಆಗ್ಬೇಕು ಅಂದ್ರೆ, ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಆತನ ಸಾಯಲೇಬೇಕು, ಪಾತಾಳಕ್ಕೆ ಹೋಗ್ಲೇಬೇಕು ಇಂಥವರೆಗೂ ಎಂಬುದಾಗಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಅಂದ್ರೆ ಗಮನಿಸಿ, ಇಲ್ಲಿ ಯಾವ ಮನುಷ್ಯನಾದ್ರೂ ಕೂಡ ಜೀವಂತವಾಗಿ ಏನೇನೆ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಸೃಷ್ಟಿಯನ್ನ ಅಂದ್ರೆ ಈ ವಿಶ್ವವನ್ನ ದಾಟೋದಕ್ಕೆ ಸಾಧ್ಯ ಇಲ್ಲ ಈ ಶರೀರ. ಯಾಕಂದ್ರೆ ಇವತ್ತು ಸ್ಪೇಸ್ ಸೂಟ್ ಎಂಬುದಾಗಿ ಸಿದ್ಧಪಡಿಸ್ತಾರೆ ಅಂತರಿಕ್ಷ ನೌಕೆಗಳಲ್ಲಿ. ಅಂತರ್ಗಾಮಿಗಳು ಜರ್ನಿ ಮಾಡಬೇಕು ಅಂದ್ರೆ ಏನಕ್ಕೆ ಅಂದ್ರೆ ಈ ಶರೀರ ಎನ್ನುವಂಥದ್ದು ಈ ಭೂ ವಾತಾವರಣಕ್ಕೆ ಮಾತ್ರವೇ ತಟ್ಟುಕೊಳ್ಳುತ್ತೆ ಹೊರತು ಆ ಒಂದು ಆಕಾಶದ ವಾತಾವರಣಕ್ಕೆ ತಟ್ಟುಕೊಳ್ಳಲ್ಲ. ಬಿಡಿಯಾಗಿ ಕಿತ್ಕೊಂಡು ಹೋಗ್ಬಿಡ್ತದೆ ನಮ್ಮ ದೇಹ. ಆಗಿರುವಂತ ಕಾರಣ ಈ ಶರೀರದಿಂದ ಸ್ವರ್ಗಲೋಕವನ್ನು ಸೇರೋದಕ್ಕೆ ಸಾಧ್ಯ ಇಲ್ಲ. ಇದು ಕಾಮನ್ ಸೆನ್ಸ್. ಇದು ಆಗಿರುವಂತ ಕಾರಣ ಎಲಿಯನೇನಾದ್ರೂ ನೇರವಾಗಿ ಆತನು ಪರಲೋಕಕ್ಕೆ ಹೋಗಿದ್ದಾನ ಅಂದ್ರೆ ಇಲ್ಲ. ಆತನೂ ಕೂಡ ನೀತಿವಂತರಿರುವಂತ ಪಾತಾಳ ಲೋಕಕ್ಕೇನೆ ಹೋಗಬೇಕು. ಇಲ್ಲಿ ಪರಲೋಕಕ್ಕೆ ಹೋಗಿರುವಂತ ಮಾತೇನು ಅಂದ್ರೆ, ಬೈಬಲಲ್ಲಿ, ಕನ್ನಡ ಬೈಬಲಲ್ಲಿ, ಅದರಲ್ಲೂ ಕೂಡ ಕನ್ನಡ ಬೈಬಲಲ್ಲಿ ಆಗಿರುವಂಥ ಯಥೇಚ್ಛವಾದಂಥ ತರ್ಜಿಮೆಯ ಲೋಪಗಳು. ಇದೇ ಮಾತು ತೆಲುಗು ಭಾಷೆ ಬೈಬಲಲ್ಲಿ ಏನು ಕಾಣುತ್ತೋ ಒಂದ್ಸರಿ 2ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿ. ಅప్పుడు ಎಲಿಯಾ ಸುಡಿಗಾಲಿ ಚೇತ ಆಕಾಶమునకు ಆರೋಹಣ ಮಾಯನು. ಇಲ್ಲಿ ಏನಿದೆ ಅಂದ್ರೆ ಆಕಾಶಕ್ಕೆ ಹಾರಿ ಹೋದ ಎಂಬುದಾಗಿ ಇದೆ. ಆಕಾಶಕ್ಕೆ ಹೋದ ಎಂಬುದಾಗಿ ಇದೆಯೇ ಹೊರತು ಆಕಾಶಕ್ಕೆ ಆರೋಹಣನಾದ ಎಂಬುದಾಗಿ ಇದೆಯೇ ಹೊರತು ಪರಲೋಕಕ್ಕೆ ಹೋದ ಎಂಬುದಾಗಿ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಕನ್ನಡ ಬೈಬಲಲ್ಲಿ ಇರುವಂಥ ಮಾತುಗಳೇ, ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನೇ ಯೋಹಾನ ಸುವಾರ್ತೆ 3:13 ಆತನೇ ಹೇಳಿದ್ದಾನೆ. ಇಲ್ಲಿ ಪರಲೋಕಕ್ಕೆ ಹೋದ ಎಂಬುದಾಗಿ ಹೇಳಿ ಆ ಮಾತು ರೈಟು ಅಂದ್ಕೊಳ್ಳುವಂಥದ್ದಾದ್ರೆ ಯೇಸು ಕ್ರಿಸ್ತನ ಹೇಳಿರುವಂಥ ಮಾತು ಸುಳ್ಳ? ಇದು ಸುಳ್ಳು ಆಗ್ಬೇಕು, ಇಲ್ಲರ ಅದು ಸುಳ್ಳು ಆಗ್ಬೇಕು, ಇಲ್ಲರ ಅದು ನಿಜ ಆಗ್ಬೇಕು, ಇಲ್ಲರ ಇದು ನಿಜ ಆಗ್ಬೇಕು. ಬೈಬಲ್ ಎರಡೊಂದು ಮಾತುಗಳು ಇಲ್ಲ. 19ನೇ ಕೀರ್ತನೆ 7ನೇ ವಚನಕ್ಕೆ ಅನುಸಾರವಾಗಿ ಯೋಹಾನ ಧರ್ಮಶಾಸ್ತ್ರದಲ್ಲಿ ಲೋಪವಿಲ್ಲ. ಇಲ್ಲಿ ಲೋಪ ಕಾಣ್ತಾ ಇದೆ ಅಂದ್ರೆ ಮನುಷ್ಯರು ಮಾಡಿರುವಂಥ ತಪ್ಪುಗಳು. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ತೆಲುಗು ಭಾಷೆ ಬೈಬಲಲ್ಲಿ ನೇರವಾಗಿ ಏನು ಕಾಣುತ್ತೆ ಅಂದ್ರೆ ಆಕಾಶಕ್ಕೆ ಹೋದ ಅಂತ ಹೇಳಿ ಇದೆ. ಆಕಾಶಕ್ಕೆ ಹೋಗಿದ್ದಾನೆ ಅಂದ್ರೆ ಏನರ್ಥ? ಇನ್ನೊಂದು ಲೋಕಕ್ಕೆ ಹೋಗಿದ್ದಾನೆ. ಇನ್ನೊಂದು ಲೋಕಕ್ಕೆ ಎಲ್ಲಿಗೆ ಹೋಗಿದ್ದಾನೆ? ಪಾತಾಳ ಲೋಕಕ್ಕೆ ಹೋಗಿದ್ದಾನೆ. 89ನೇ ಕೀರ್ತನೆ 48ನೇ ವಚನಕ್ಕೆ ಅನುಸಾರವಾಗಿ ಪಾತಾಳಕ್ಕೆ ಹೋಗಿದ್ದಾನೆ, ನೀತಿವಂತರಿರುವಂಥ ಜಾಗದಲ್ಲಿ ಇದ್ದಾನೆ. ಯೇಸು ಕ್ರಿಸ್ತನ ನಡೆಮುಳಿಕೆಯಲ್ಲಿ ಆತನ ಎದ್ದು ಬಂದು ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಯಾಕೆಂತಂದ್ರೆ ಯೇಸು ಕ್ರಿಸ್ತನ ಇಲ್ಲದೆ ಸ್ವರ್ಗಲೋಕವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಬೈಬಲಲ್ಲಿ ಆ ಮಾತುಗಳು ಕಾಣುತ್ತೆ. ಒಂದ್ಸರಿ ಯೋಹಾನ ಸುವಾರ್ತೆ 14:6 ಗಮನಿಸಿ. ಯೋಹಾನ ಸುವಾರ್ತೆ 14:6 ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರೇ ಹೇಳಿದ್ದಾನೆ. ಆದ್ರೆ ಇವತ್ತಿನ ಬೋಧಕರು ನಾನು ಪರಲೋಕಕ್ಕೆ ಹೋಗಿ ಬಂದೆ ಎಂಬುದಾಗಿ ಹೇಳ್ಬಿಟ್ರೆ ನಂಬಿಬಿಡ್ತಾರೆ. ಸತ್ತಂತವರೇ ಸ್ವರ್ಗಲೋಕಕ್ಕೆ ಹೋಗಿಲ್ಲ, ಪರಲೋಕಕ್ಕೆ ಹೋಗಿಲ್ಲ ಅಂತಂದ್ರೆ
ಬದುಕಿದಂಥವ್ರು ಯಾವ ರೀತಿಯಾಗಿ ಹೋಗುವುದಕ್ಕೆ ಸಾಧ್ಯ? ನಾವಿವತ್ತು ನೆಮ್ಮದಿ ಹೊಂದುವಂಥ ಜಾಗಕ್ಕೆ ಹೋಗ್ಬೇಕು ಅಂತ ಅಂದರೆ ಭೂಮಿ ಮೇಲೆ ಎಷ್ಟೋ ಮಟ್ಟಿಗೆ ಕಷ್ಟವನ್ನು ಅನುಭವಿಸ್ಬೇಕು, ಬಾಧೆಗಳನ್ನು ಅನುಭವಿಸ್ಬೇಕು. ಕೊನೆಯವರೆಗೂ ಕೂಡ ನಾವು ತಾಳಿಕೊಳ್ಳಬೇಕು. ಯಾಕಂದರೆ ಕಡೆಯವರೆಗೂ ತಾಳಿಕೊಳ್ಳುವಂಥವನು ರಕ್ಷಣೆ ಹೊಂದುವನು ಎಂಬುದಾಗಿ ದೇವರ ವಾಕ್ಯವು ಬರೆಯಲ್ಪಟ್ಟಿರುವಂಥ ಕಾರಣ ಆ ರೀತಿಯಾಗಿ ಬದುಕಬೇಕು. ಪರಲೋಕ ಎನ್ನುವಂಥದ್ದೇನೋ ಅಷ್ಟೊಂದು ಈಸಿಯಾಗಿ ಸಿಕ್ಬಿಡಲ್ಲ. ಸತ್ತಂಥ ಕ್ಷಣದಲ್ಲೇ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ, ಹೋಗ್ತಾ ಇಲ್ಲ, ಮುಂದೆಯೂ ಕೂಡ. ಅಂದರೆ ಯೇಸು ಕ್ರಿಸ್ತನ ಬರುವಿಕೆಯ ವಿಷಯದಲ್ಲಿ ಬಿಟ್ಟು ಅದನ್ನು ಹೊರತುಪಡಿಸಿ ಯಾರು ಕೂಡ ಹೋಗಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಕೆಲವು ಬೋಧಕರು ಭಯಂಕರವಾದಂಥ ರೀತಿಯಲ್ಲಿ ಮಾತನಾಡ್ತಾರೆ. ಆಂಧ್ರದಲ್ಲಿರುವ ದಿನಕರನ್ ಎನ್ನುವಂಥ ಈ ಒಂದು ವ್ಯಕ್ತಿ ಎಲ್ಲರಿಗೂ ಕೂಡ ಗೊತ್ತಿರುವಂಥವನೇ. ಈತನು ಹೇಳುವಂಥ ವಿಷಯ ಏನು ಅಂತಂದರೆ, ಒಂದು ರಾತ್ರಿ ನನಗೆ ಕನಸು ಎನ್ನುವಂಥದ್ದು ಬಂದಿದೆ. ಆ ಕನಸಿನಲ್ಲಿ ಯೇಸು ಕ್ರಿಸ್ತನನ್ನು ತೆಗೆದುಕೊಂಡೋಗಿ ಪರಲೋಕದಲ್ಲಿ ಬಿಡ್ತಾನೆ. ಬಿಟ್ಟು ಆತನು ಕಾಣ್ದಂಗೆ ಆಗ್ತಾನೆ. ಅಲ್ಲಿ ಪೇತ್ರನಿರ್ತಾನೆ. ಆ ಪೇತ್ರನನ್ನು ನಾನು ಕೇಳಿದೆ, ನೀನೇನು ಇಲ್ಲಿದ್ದೀಯಾ ಎಂಬುದಾಗಿ ಆತನನ್ನು ನಾನು ಕೇಳಿದೆ. ಮತ್ತು ಯೇಸು ಕ್ರಿಸ್ತನು ಎಲ್ಲಿ ಎಂಬುದಾಗಿ ನಾನು ಕೇಳಿದೆ. ಅದಕ್ಕೆ ಆತನ ಏನು ಹೇಳ್ದ ಅಂದರೆ, ಈ ಪರದೈಸ್ಯ ಹೊರಗಡೆ ಇದ್ದಾನೆ ಎಂಬುದಾಗಿ ಆ ಪೇತ್ರ ನನಗೆ ಹೇಳ್ದ ಎಂಬುದಾಗಿ ಇಂತಿಂಥ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಗಮನಿಸಿ, ಪರದೈಸಿಯ ಹೊರಗಡೆ ಇರುವಂಥದ್ದೇನು? ಡೊಂಗರ ಇದೆ, ನರಕ ಎನ್ನುವಂಥದ್ದಿದೆ. ಅಂದರೆ ಈತನ ಅರ್ಥ ಪರದೈಸಿ ಪರಲೋಕ ಎನ್ನುವಂಥದ್ದು ಎರಡೂ ಒಂದೇ ಅಂತಲೇ ಈತನ ಅರ್ಥ. ಅಂದರೆ ಇದು ಮೊದಲನೇ ತಪ್ಪು. ಈಗ ಪರಲೋಕದಿಂದ ಪರದೈಸಿಯ ಹೊರಗಡೆ ಇದ್ದಾನೆ ಅಂತಂದರೆ ಏನರ್ಥ? ಈತನ ನರಕದಲ್ಲಿ ಇದ್ದಾನೆ ಅಂತ ಅರ್ಥ. ಯೇಸು ಕ್ರಿಸ್ತ ನರಕದಲ್ಲಿ ಇರ್ತಾನ? ಗಮನಿಸಿ, ಇಂಥ ಮಾಯಗಾರರು, ಬೈಬಲ್ ಹಿಡಿದುಕೊಂಡಿರುವಂಥ ಮಾಯಗಾರರು ಹೇಳುವಂಥ ಮಾತು. ಈಗ ದಿನಕರನ್ ಬದುಕಿದ್ದಂಥ ಸಮಯದಲ್ಲೇ ಪರಲೋಕಕ್ಕೆ ಹೋಗುವಂಥದ್ದು ತಪ್ಪು. ಪರಲೋಕ ಪರದೈಸಿ ಎರಡು ಒಂದೇ ಅಂತ ಹೇಳುವಂಥದ್ದು ತಪ್ಪು. ಯೇಸು ಕ್ರಿಸ್ತನು ಅಲ್ಲಿ ಪರದೈಸಿ ಹೊರಗಡೆ ಇದ್ದಾನೆ ಅಂತ ಹೇಳಿ ಪೇತ್ರನ ಹೇಳಿದ್ದಾನೆ ಎನ್ನುವಂಥ ಈ ಮಾತು ತಪ್ಪು. ಪೇತ್ರನವರು ಪರಲೋಕದಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು ಇದು ತಪ್ಪು. ಯಾಕೆಂದರೆ ಯಾವ ಪೇತ್ರನು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಯೇಸು ಕ್ರಿಸ್ತನ ಪಾತಾಳ ಲೋಕದಲ್ಲಿ ಇದ್ದಾನೆ ಅಂತ ಹೇಳುವಂಥದ್ದು, ನರಕದಲ್ಲಿ ಇದ್ದಾನೆ ಅಂತ ಹೇಳುವಂಥದ್ದು ಇವೆಲ್ಲವೂ ಕೂಡ ತಪ್ಪು. ಯಾಕೆಂತಂದರೆ ಯೇಸು ಕ್ರಿಸ್ತನ ಶಿಕ್ಷೆಯನ್ನು ಕೊಡ್ತಾನೆ ದುಷ್ಟರಿಗೆ ಎಂಬುದಾಗಿ ನಮಗೆ ಗೊತ್ತಿದೆ. ಈ ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವಂಥ ಈ ಕ್ರಿಸ್ತನಿಗೆ ಶಿಕ್ಷೆಯನ್ನು ನೇಮಕ ಮಾಡ್ತಾ ಇದ್ದಾನೆ ದಿನಕರನ್ನು ಅಂತಂದರೆ ಒಂದು ಸಾರಿ ನಾವು ಆಲೋಚನೆಯನ್ನು ಮಾಡಬೇಕು. ಇಂಥ ಮೂಢರ ಮಾತನ್ನು ನಾವು ಕೇಳದಂಥ ರೀತಿಯಲ್ಲಿ ಬೈಬಲ್ ಏನು ಹೇಳುತ್ತೋ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ತರ್ಜುಮೆಯ ಲೋಪ ಎನ್ನುವಂಥದ್ದನ್ನು ನಾವು ಗಮನಿಸಿದ ಮೇಲೆ ನಾವು ಭಾಷೆಗಳನ್ನು ಗಮನಿಸಬೇಕು. ಈ ಭಾಷೆಯಲ್ಲಿ ಏನಿದೆ, ಈ ಭಾಷೆಯಲ್ಲಿ ಏನಿದೆ, ದೇವರು ಯಾವುದನ್ನು ಮಾಡಿದ್ದಾನೆ ಇದನ್ನು ನಾವು ಸ್ಪಷ್ಟವಾಗಿ. ದೇವರು ಒಂದು ವೇಳೆ ಕೆಲವರಿಗೆ ಪರಲೋಕವನ್ನು ಕೊಟ್ಟು ಕೆಲವರಿಗೆ ಪರಲೋಕವನ್ನು ಕೊಡ್ದಂಗೆ ಇರ್ತಾನ, ಇದನ್ನು ನಾವು ಗಮನಿಸಬೇಕು. ಇದು ಕಾಮನ್ ಸೆನ್ಸ್ ಇದು. ಯಾಕಂದರೆ ಯಾವ ತಂದೆಯಾದರೂ ತನ್ನ ಮಕ್ಕಳನ್ನ ಸಮಾನ ದೃಷ್ಟಿಯಲ್ಲಿ ಕಾಣ್ತಾನೆ ಹೊರತು ಕೆಲವ್ರನ್ನ ಮೇಲಾಗಿ ಕೆಲವ್ರನ್ನ ಕೀಳಾಗಿ ಕಾಣಲ್ಲ. ಆಗಿರುವಂಥ ಕಾರಣ ದೇವರು ಪರಲೋಕವನ್ನು ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಪರಲೋಕವನ್ನು ಕೊಡ್ತಾನೆ. ಈಗ ಎಲಿಯನ ಪರಲೋಕಕ್ಕೆ ಹೋದಂದ್ರೆ ಎಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ಬೇಕಾಯ್ತು. ಆದರೆ ಯೇಸು ಕ್ರಿಸ್ತನು ಖಚಿತವಾಗಿ ಎಲ್ಲ ಮಾತುಗಳನ್ನ ತಿಳಿಸ್ಕೊಂಡ್ಬಂದಿದ್ದಾನೆ. ಆತನ ಮರೆಯಾಗಿದ್ದಂಥ ಎಲ್ಲ ವಿಷಯಗಳನ್ನ ಆತನು ತಿಳಿಸ್ಕೊಂಡು ಬರ್ತಾ ಇದ್ದಾನೆ. ಲೋಕಾದಿಯಿಂದ ಮರೆಯಾಗಿದ್ದಂಥ ಮರ್ಮಗಳನ್ನು ನಾನು ಹೊರಪಡಿಸ್ತೀನಿ ಎಂಬುದಾಗಿ ಆತನು ಹೇಳಿದ್ದಂಥದ್ದನ್ನು ಮಾತುಗಳನ್ನು ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಎಲ್ಲ ವಿಷಯವನ್ನು ಕ್ಲಾರಿಟಿ ಕೊಡ್ತಾ ಇದ್ದಾನೆ. ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ, ದೇವ್ರನ್ನ ಯಾರನ್ನ ನೋಡಿಲ್ಲ, ದೇವರ ಜೊತೆಯಲ್ಲಿ ಮಾತನಾಡಿಲ್ಲ, ದೇವರಿಂದಲೇ ನಾನು ಬಂದಿದ್ದೀನಿ, ನಾನು ಮಾತ್ರವೇ ಪರಲೋಕಕ್ಕೆ ಹೋಗಿದ್ದೀನಿ ಎಂಬುದಾಗಿ ಆಗಿರುವಂಥ ಕಾರಣ ಯೇಸು ಕ್ರಿಸ್ತನ ಮಾತುಗಳನ್ನು ಮಾತ್ರವೇ ನಾವು ನಂಬಬೇಕೇ ಹೊರತು ಯಾವ ಮನುಷ್ಯರ ಮಾತನ್ನು ನಾವು ನಂಬಬಾರದು. ಪರಲೋಕಕ್ಕೆ ಹೋಗ್ಬೇಕು ಅಂದರೆ ಸಾಧನೆಯನ್ನು ಮಾಡಬೇಕು. ಹೇಬೆಲನ್ನು ಮೊದಲುಗೊಂಡು ಸತ್ತಂಥ ಎಲ್ಲ ನೀತಿವಂತರು ಕೂಡ ಪಾತಾಳ ಲೋಕದಲ್ಲಿ ಒಂದು ಭಾಗವಾಗಿರುವಂಥ ಪರದೈಸಿಯಲ್ಲೇ ಇದ್ದಾರೆ ಹೊರತು ಪರಲೋಕಕ್ಕೆ ಯಾರು ಕೂಡ ಹೋಗಿಲ್ಲ. ಒಬ್ಬ ಯೇಸು ಕ್ರಿಸ್ತನನ್ನು ಹೊರತುಪಡಿಸಿ ಯಾರು ಕೂಡ ಪರಲೋಕಕ್ಕೆ ಹೋಗಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಕಂಡಂಥವ್ರೆಲ್ಲರೂ ಕೂಡ ನಾನು ಸ್ವರ್ಗಲೋಕಕ್ಕೆ ಹೋಗಿದ್ದೀನಿ, ಇಲ್ಲ ಸ್ವರ್ಗಲೋಕಕ್ಕೆ ಇವರು ಸ್ವರ್ಗಸ್ಥರಾಗಿದ್ದಾರೆ ಎಂಬುದಾಗಿ ಹೇಳ್ತಾ ಇರ್ತಾರೆ. ಇವರು ಸ್ವರ್ಗಸ್ಥರಾಗಿದ್ದಾರೆ ಅಂತ.
ಸ್ವರ್ಗಲೋಕಕ್ಕೆ ಯಾವ ನರಮನುಷ್ಯನು ಕೂಡ ಇಲ್ಲಿಯವರೆಗೂ ಕೂಡ ಹೋಗಿಲ್ಲ. ಯೇಸು ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ಕೂಡ ಯಾರು ಹೋಗಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.